ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ. ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಈ ಎರಡು ಗುಣಗಳು ಕೂಡ ಒಂದರಲ್ಲೇ. ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲ್ಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲ್ಲರ್ಸ್. ಇನ್ನು ಬಹಳ ವಿಶೇಷವಾಗಿ ಬುಧವಾರ ಮಹಾವಿಷ್ಣುವನನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ. ಮರ್ಯಾದ ಪುರುಷೋತ್ತಮ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆಯನ್ನು ಮಾಡತಕ್ಕಂಥ ಒಂದು ಪುಣ್ಯ ದಿನ. ರಾಮನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ರಾಮರ ಆರಾಧನೆಯನ್ನು ಮಾಡ್ತಾ ನಮ್ಮಿ ದಿನವನ್ನು ಪ್ರಾರಂಭ ಮಾಡೋಣ, ನಮ್ಮಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಸಾಧಾರಣವಾಗಿ ಇತ್ತೀಚೆಗೆ ನಮ್ಮ ವೇಷ ಭೂಷಣ ವಸ್ತ್ರ ಇದೆಲ್ಲವೂ ಕೂಡ ಬದಲಾಗ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇರ್ತೇವೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಾ, ನಾವು ಧರಿಸ್ತಕ್ಕಂಥ ಒಂದು ವಸ್ತ್ರದಿಂದಲೂ ಕೂಡ ಶನಿ ಪರಮಾತ್ಮ ನಮ್ಮ ಹೆಗಲನ್ನು ಏರ್ಬೋದು ಅಂತ ಹೇಳಿ ಯಾರಾದರೂ ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೀರಾ? ನಾವು ಧರಿಸ್ತಕ್ಕಂಥ ವಸ್ತ್ರದಲ್ಲಿ ಒಂದಿಷ್ಟು ಏರುಪೇರು ಆದ್ರೂ ಕೂಡ ಶನಿ ಪರಮಾತ್ಮ ನಮ್ಮ ಹೆಗಲನ್ನು ಹೇರ್ತಾನಂತೆ. ಯಾವ ರೀತಿ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಾ? ಯಾರಾದರೂ ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೀರಾ? ಇಲ್ಲ. ಸಣ್ಣ ಪುಟ್ಟ ವಿಚಾರಗಳೇ, ಆದರೆ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ. ಎಷ್ಟೋ ಜನ ಅರಿವಿಲ್ಲದಿರ ತಾವೇನು ಮಾಡ್ತೀರಿ, ತಾವು ಧರಿಸ್ತಕ್ಕಂಥ ಪ್ಯಾಂಟ್ ಬಹಳ ಉದ್ದವಾದ ಕಾರಣದಲ್ಲಿ ನಮಗೆ ಮೊದಲಿಂದನೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದೇನಪ್ಪ, ಪ್ಯಾಂಟ್ ಏನಾದರೂ ಕೆಳಗಡೆ ಉದ್ದ ಇದೆ ಅಂತಂದರೆ ಅದನ್ನು ಮಡ್ಚ್ಕೊಬೇಕು ಅಂತ ಹೇಳಿ. ಕೆಲವೊಂದಷ್ಟು ಜನ ಏನು ಮಾಡಿಬಿಡ್ತೀರಿ, ಅದನ್ನು ಹಾಗೆ ಬಿಡ್ತೀರಿ. ಯಾವ ಕಾಲದಲ್ಲಿ ನಿಮ್ಮ ಪ್ಯಾಂಟ್ ನಿಮ್ಮ ಹಿಮ್ಮಡಿಯ ಕೆಳಭಾಗಕ್ಕೆ ಬಂದು ಆ ಪ್ಯಾಂಟ್ ಕೂಡ ನೀವು ಹಿಮ್ಮಡಿ ಕೆಳಗೆ ಹಾಕ್ಕೊಂಡು ಯಾವಾಗ ನಡಿಲಿಕ್ಕೆ ಶುರು ಮಾಡ್ತಿರೋ, ತಮ್ಮ ವಸ್ತ್ರ ಯಾವಾಗ ನಿಮ್ಮ ಹಿಮ್ಮಡಿಯ ಕೆಳಭಾಗಕ್ಕೆ ತಾಗ್ತಾ ಇರುತ್ತೋ, ನಿಮ್ಮ ಪಾದಗಳಿಗೆ ಪಾದವನ್ನು ತಾಗಿಸ್ಕೊಂಡು ಹಾಗೇ ತಾವು ನಡ್ಕೊಂಡು ಹೋಗ್ತಿರೋ, ಅಲ್ಲಿ ಶುರುವಾಗುತ್ತೆ ಶನಿ ಪರಮಾತ್ಮನ ವಕ್ರದೃಷ್ಟಿ. ತಮ್ಮ ಮೈ ಮೇಲಿರ್ತಕ್ಕಂಥ ಸಮವಸ್ತ್ರ ಯಾವ ಕಾರಣಕ್ಕೂ ಕೂಡ ನಿಮ್ಮ ಪಾದಗಳ ಹತ್ರ ಬರಬಾರ್ದು. ನಿಮ್ಮ ಪಾದಕ್ಕೆ ತಾಗ್ತಾ ಅದನ್ನಲ್ಲಿಗೆ ತಾಗಿಸ್ಕೊಂಡು ತಾವು ನಡೀತಾ ಇದ್ರೆ
ಅಲ್ಲಿಗೆ ಶನಿ ಪರಮಾತ್ಮನ ವಕ್ರದೃಷ್ಟಿ ನಿಮ್ಮ ಮೇಲೆ ಬೀಳತಕ್ಕಂಥದ್ದಿರುತ್ತೆ. ಎಷ್ಟೋ ಜನ ಇವತ್ತಿನ ದಿವಸ ಮತ್ತೊಂದು ಬದಲಾವಣೆಯನ್ನು ನಾನು ತಿಳಿಸ್ತೀನಿ. ಅದೇನೋ ಟೋನ್ ಜೀನ್ಸ್ ಅಂತೆಲ್ಲ ಹಾಕೊಳ್ತಿರಲ್ಲ, ಹರಿದಿರ್ತಕ್ಕಂಥ ಜೀನ್ಸ್ ಪ್ಯಾಂಟ್. ಇಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಪ್ರತ್ಯೇಕವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದಲ್ಲ, ಗಂಡು ಮಕ್ಕಳು ಇವತ್ತಿನ ದಿವಸ ಸಾಕಷ್ಟು ಜನ ಇದೊಂದು ಕಲ್ತಿದ್ದಾರೆ. ಯಾರೆಲ್ಲ ಟೋನ್ ಜೀನ್ಸ್ ಅಂತ ಹೇಳಿ ಅದನ್ನ ಒಂದು ಟ್ರೆಂಡ್ ಅಂತ ಹೇಳಿ ತಾವು ಹಾಕೊಳ್ತಾ ಇದ್ದೀರಲ್ಲ, ದಯವಿಟ್ಟು ಮೊದಲು ನಿಲ್ಲಿಸಿ. ಹರಿದಿರ್ತಕ್ಕಂಥ ವಸ್ತ್ರವನ್ನ ಯಾವ ಕಾರಣಕ್ಕೂ ಕೂಡ ಹಾಕೊಳ್ಬಾರ್ದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ಅದನ್ನ ಒಂದು ಟ್ರೆಂಡ್ ರೀತಿ ಫಾಲೋ ಮಾಡ್ತಾ ಇದ್ದೀರಿ. ಇಟ್ಸ್ ನಾಟ್ ಗುಡ್. ಅದು ಸರಿ ಇಲ್ಲ, ಅದು ಖಂಡಿತ ತಪ್ಪು. ಮೊದಲಾದ್ರೆ ಹರಿದಿರ್ತಕ್ಕಂಥ ಬಟ್ಟೆ ಇದ್ರೆ ಅದನ್ನು ಹಾಕೊಳ್ಳಿಕ್ಕೆ ಒಂದು ಮುಜುಗರ ಇತ್ತು. ಆದರೆ ಇವತ್ತಿನ ದಿವಸ ಎಲ್ಲ ಹೊರದೇಶಿಗರನ್ನು ನಾವು ಗಮನಿಸಿ ಒಂದಿಷ್ಟು ಬದಲಾವಣೆಯನ್ನು ತಂದುಕೊಂಡು ಹರಿದೋಗಿರೋ ವಸ್ತ್ರ ಹಾಕೊಳ್ಳೋದೇ ಒಂದು ಫ್ಯಾಷನ್ ಆಗಿದೆ. ಅದು ಏನು ಒಂಚೂರು ಹರಿದೋಗಿರುತ್ತಾ? ಇಲ್ಲ, ಪ್ಯಾಂಟಲ್ಲಿ ಇಷ್ಟಿಷ್ಟಾಗಲ್ಲ ಹರಿದೋಗಿರುತ್ತೆ. ಅದ್ರ ಮಧ್ಯದಲ್ಲಿ ಯಾವುದೋ ಅದಕ್ಕೆ ಅರ್ಥ ಸಂಬಂಧನೇ ಇಲ್ದಿರೋ ಯಾವುದೋ ಒಂದು ಖರ್ಚೀಫ್ ಬಟ್ಟೆ ಒಳಗಡೆಯಿಂದ ಒಂದು ಹೊಲಿಗೆ ಬೇರೆ. ಇದು ಯಾವ ಸಂಸ್ಕೃತಿನೋ, ಅದು ಯಾವ ಪದ್ಧತಿನೋ, ಇದನ್ನು ಹಾಕೊಳ್ಳೋದ್ರಿಂದ ನಮ್ಮ ಶ್ರೇಯಸ್ಸೋ ಇಲ್ವೋ ನಿಜಕ್ಕೂ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಧರಿಸ್ತಕ್ಕಂಥ ವಸ್ತ್ರದಿಂದನೂ ಕೂಡ ನಾವು ಎಷ್ಟೋ ಶಕ್ತಿಯನ್ನು ಸಂಪಾದನೆಯನ್ನು ಮಾಡ್ಕೊಳ್ಬೋದು ಅಂತ ನಮಗೆ ಗೊತ್ತಾ? ನಾವು ಧರಿಸ್ತಕ್ಕಂಥ ವಸ್ತ್ರದಿಂದನೂ ಕೂಡ ಎಷ್ಟೋ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಆದರೆ ನಾವೇನು ಮಾಡ್ತಾ ಇದ್ದೇವೆ? ಅದೆಲ್ಲವನ್ನು ಕೂಡ ಮರೆತು ಹೋಗ್ತಾ ಇದ್ದೇವೆ. ಇನ್ಯಾತಕ್ಕೋಸ್ಕರ ಮನುಷ್ಯನಿಗೆ ಸಮಸ್ಯೆಗಳು ಶುರು ಆಗುತ್ತೆ? ಇನ್ಯಾತಕ್ಕೋಸ್ಕರ ಸಂಕಷ್ಟಗಳು ಶುರು ಆಗುತ್ತೆ? ಸಮಸ್ಯೆ ಎಂಬತಕ್ಕಂಥದ್ದಕ್ಕೆ ಬಹಳ ದೊಡ್ಡದಾಗಿರತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಹುಲ್ಲಿನ ಕಡ್ಡಿನೂ ಕೂಡ ಹಣೆ ಬರ ಕೆಟ್ಟರೆ ಹೆಚ್ಚು ಕಡಿಮೆ ಆಗುವಂಥದ್ದೇ. ಹಾಗಾಗಿ ಮೊದಲು ನಾವಿಲ್ಲೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬೇಕು. ಧರಿಸ್ತಕ್ಕಂಥ ವಸ್ತ್ರದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಕಂಡುಕೊಳ್ಬೇಕು. ಹರಿದಿರ್ತಕ್ಕಂಥ ಬಟ್ಟೆಯನ್ನು ಯಾವಾಗ ಒಬ್ಬ ಮನುಷ್ಯ ಮೈ ಮೇಲೆ ಧರಿಸ್ತಾನೋ ಅಲ್ಲಿಗೆ ಶುರು ಶನಿ ಪರಮಾತ್ಮನ ವಕ್ರದೃಷ್ಟಿ ಅಂತೇಳಿ. ಅದನ್ನು ಎಷ್ಟೋ ಜನ ಟ್ರೆಂಡ್ ಅಂತ ಹೇಳಿ ಹಾಕೊಳ್ತೀರಿ, ಖಂಡಿತ ತಪ್ಪು. ಹರಿದೋಗಿರೋ ಬಟ್ಟೆ ಹಾಕೊಳ್ಳೋದ? ಅದು ನಮ್ಮ ಸಂಸ್ಕೃತಿ ಅಲ್ಲ, ಅದು ನಮ್ಮ ಸಂಪ್ರದಾಯ ಅಂತಲ್ಲ. ಧರಿಸಿ, ಚೆನ್ನಾಗಿರೋ ವಸ್ತ್ರ ಧರಿಸಿ. ಬೇಕಾದಂಗಿರ್ತಕ್ಕಂಥ ವಸ್ತ್ರಗಳಿದ್ದಾವೆ, ಹರಿದಿರ್ತಕ್ಕಂಥದ್ದನ್ನೇ ಹಾಕೊಂಡು ಶೋಕಿ ಮಾಡುವಂಥದ್ದು ಏನಿದೆ? ಇದು ನನ್ನದೊಂದು ವಾದ. ಇದೊಂದಿರಲಿ. ವಸ್ತ್ರ ಅದು ತಮ್ಮ ಇಚ್ಛೆಗೆ ಬಿಟ್ಟಿರ್ತಕ್ಕಂಥದ್ದು, ಇದನ್ನು ಮೀರಿ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನೀವು ಇದನ್ನೇ ಧರಿಸಿ ಅಂತ ನಾನು ಖಡಾಖಂಡಿತವಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅದೆಲ್ಲವೂ ಕೂಡ ಎಷ್ಟಾದರೂ ನಿಮ್ಮ ಮನಸ್ಸಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಧರಿಸೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೊಂದು ಅರಿವನ್ನಾದರೂ ತಂದುಕೊಡ್ಬೋದು. ಅದೊಂದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ವಸ್ತ್ರವನ್ನು ಧರಿಸಬೇಕಾದರೆ ನೋಡಿ ಮಾಡಿ ವಸ್ತ್ರವನ್ನು ಧರಿಸಿ ಅನ್ನೋದನ್ನು ಮಾತ್ರ ನಾನು ಹೇಳ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಂ ವಿಷ್ಣು ಚಕ್ರಮೇಂದ್ರೇ ಧಾನಿದೇ ಪದಂ ಸಮೂಢಪಸ್ಯ ಭಾಗಂ ಸುರೇಂ ಕಲ್ಯಾಣಾತ್ಮತಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮಧರಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಡತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸನಗರ್ಭ್ಯದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷದಾಮುಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರಸಂಚಾರಣೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಗಣಪತಯೇ ನಮಃ ಓಂ, ಗ್ರಾಮಿಣೀ ನಮಃ ಓಂ, ಗಣಾಧ್ಯಕ್ಷಾಯ ನಮಃ ಓಂ, ಗಣಸ್ವರೂಪಿಣೀ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಧರ್ಮಯಾತ್ರೆ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಲೇಬೇಕು. ಯಾಕೆಂತಂದರೆ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ
ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಇದೇ ಬರ್ತಕ್ಕಂಥ 12ನೇ ತಾರೀಕು 12/4/2025 ಶನಿವಾರ ಗುರುಜಿರವರು ಆಗಮಿಸ್ತಾ ಇದ್ದಾರೆ ಕೋಗೂರು ಗ್ರಾಮಕ್ಕೆ. ಕೋಗೂರು ಗ್ರಾಮ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕಿಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಆ ಬೆಳಗಿನ ಜಾವದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಗುರುಜಿರವರು ಆಗಮಿಸ್ತಾ ಇದ್ದಾರೆ ಕೋಗೂರು ಗ್ರಾಮಕ್ಕೆ. ಅಲ್ಲಿ ಶ್ರೀ ಮಹಾಗಣಪತಿ, ನಾಗದೇವತೆ, ಗ್ರಾಮ ದೇವತೆ ಮತ್ತು ನೂತನವಾಗಿ ಪ್ರತಿಷ್ಠಾಪನೆಗೊಳ್ತಾ ಇರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆಯ ಒಂದಿಷ್ಟು ವಿಗ್ರಹಗಳು, ಜೊತೆಗೆ ದೇವಸ್ಥಾನದ ನವೀಕರಣ, ಮಹಾಕುಂಭ ಅಭಿಷೇಕ, ಬ್ರಹ್ಮ ಕಳಶ ಸ್ಥಾಪನೆ ಮತ್ತು ಬಹಳ ವಿಶೇಷವಾಗಿ ಬ್ರಹ್ಮರಥೋತ್ಸವ ಇದೆಲ್ಲವೂ ಕೂಡ ನೆರವೇರ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ತಾವು ಕೂಡ ಬನ್ನಿ, ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ, ಜೊತೆಗೆ ಗುರುಗಳ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಕೂಗೂರು ಗ್ರಾಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಆ ಶುಭ ದಿನ ಅಂದರೆ ಹುಣ್ಣಿಮೆ ಹೊತ್ತು, ಚಿತ್ರಾಲ ಪೌರ್ಣಮಿ ಅಂತ ಚಿತ್ರಗುಪ್ತ ಹೊಸ ಲೆಕ್ಕವನ್ನು ಬರಿತಕ್ಕಂಥ ದಿನ. ಚಿತ್ರಗುಪ್ತ ಹೊಸದಾದಂತಹ ಲೆಕ್ಕವನ್ನು ಪ್ರಾರಂಭಿಸುವಂತಹ ದಿನ ಅಂತಲೂ ಹೇಳ್ತಾರೆ. ಹಾಗಾಗಿ ಒಂದಷ್ಟು ಜನ ಪದ್ಧತಿ ಇರ್ತಕ್ಕಂಥವ್ರು, ಗೊತ್ತಿರ್ತಕ್ಕಂಥವ್ರು, ತಿಳಿದಿರ್ತಕ್ಕಂಥವ್ರು ಒಂದು ಪುಸ್ತಕ ಪೆನ್ನನ್ನು ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ಆ ಪ್ರಾಂತ್ಯದಲ್ಲಿರ್ತಕ್ಕಂತಹ ಪುರೋಹಿತರಿಗೋ, ಅರ್ಚಕರಿಗೋ, ಬ್ರಾಹ್ಮಣರಿಗೋ ಅಥವಾ ವೇದ ಪಂಡಿತರಿಗೋ ಆ ಒಂದು ಗ್ರಂಥವನ್ನು ಅಂದರೆ ಒಂದು ಬುಕ್ಕು ಪೆನ್ನನ್ನು ಕೊಡ್ತಾರೆ. ಇದು ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿ. ಈ ಶುಭ ದಿನ ಪ್ರತಿಷ್ಠಾಪನಾಗೊಳ್ತಿರ್ತಕ್ಕಂತಹ ಗ್ರಾಮದೇವತೆ, ಕೂಗೂರಿನ ಆ ವಿಶೇಷವಾಗಿರ್ತಕ್ಕಂಥ ಗ್ರಾಮದೇವತೆ, ಆ ತಾಯಿಯ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಸುಮಂಗಲೆಯರು, ಹೆಣ್ಣುಮಕ್ಕಳು. ಅವತ್ತು ಎಲ್ಲ ಹೆಣ್ಣುಮಕ್ಕಳಿಗೂ ಸಹಿತ ಬರ್ತಕ್ಕಂಥ ದೇವಾಲಯಕ್ಕೆ ಬರುವ ಹೆಣ್ಣುಮಕ್ಕಳಿಗೆ ದೇವಿಯ ಪ್ರತಿಷ್ಠಾಪನೆ ನೋಡೋದು ಮಾತ್ರ ಅಲ್ಲ, ದೇವಿಯ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಅವತ್ತು ಬಳೆ ತೊಡಿಸುವಂಥ ಕಾರ್ಯಕ್ರಮ. ಆ ಸೋಮಂಗಲ್ಯತನದ ಸಂಕೇತ ಅದು. ಅರಿಶಿನ, ಕುಂಕುಮ, ಹೂವು, ಬಳೆ ಇದೆಲ್ಲ ಸಾಮಾನ್ಯವಾದ್ದಲ್ಲ. ಅಂತಹ ಮಂಗಳ ದ್ರವ್ಯವನ್ನು ಬಳೆ ತೊಡಿಸುವಂಥ ಕಾರ್ಯಕ್ರಮವೂ ಅವತ್ತೇ ಇದೆ. ಆದರೆ ನೀವು ಮನೆಯಿಂದ ಬರಬೇಕಾ, ಹೇಗೆ ಬರಬೇಕು ಹೆಣ್ಮಕ್ಳು ತಾಯಂದರು? ಈ ಒಂದು ಗ್ರಾಮದೇವತೆಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಬಳೆ ತೊಡಿಸ್ಕೊಳ್ಳುವ ಕಾರ್ಯಕ್ರಮಕ್ಕೆ ತಾವು ಬರಬೇಕಾದ್ರೆ ಬರೀ ಕೈ ಬೀಸ್ಕೊಂಡು ಬರ್ತಕ್ಕಂಥದ್ದಲ್ಲ, ಮನೆಯಿಂದ ಮಂಗಳ ದ್ರವ್ಯತೆ ತಟ್ಟೆ ತರಬೇಕು. ಅಂದರೆ ಅರಿಶಿನ ಕುಂಕುಮದ ಒಂದು ತಟ್ಟೆಯನ್ನು ತೊಗೊಂಡು ಬನ್ನಿ. ಅರಿಶಿನ ಕುಂಕುಮ, ಒಂದು ಮಂಗಳಾರತಿ ಹಲಿಗೆ, ಒಂದು 11 ಬತ್ತಿಗಳು, ಜೊತೆಗೆ ಒಂದಿಷ್ಟು ಹೂ. ಇಷ್ಟು ತಂದರೆ ಅಲ್ಲಿ ಪ್ರತಿಷ್ಠಾಪನಾಗೊಂಡಂಥ ತಾಯಿಯ ಹೆಸರಲ್ಲಿ ಸಾಮೂಹಿಕವಾಗಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಅರ್ಚಕರು, ವೇದ ಪಂಡಿತರು, ನಿಜ ಒಪ್ಕೊಳ್ಳೋಣ. ಅವರು ತುಂಬುವಂತಹ ಒಂದು ಶಕ್ತಿಯೇ ಆ ದೇವಿ ಅಲ್ಲಿರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಾಳೆ, ಒಪ್ಕೊಳ್ಳೋ ಮಾತು. ಆದರೆ ಅದಕ್ಕೆ ಮತ್ತಷ್ಟು ಶಕ್ತಿ ತುಂಬುವಂಥದ್ದಾಗಬೇಕಲ್ಲ. ಅಲ್ಲಿ ಬರುವಂತಹ ಅವರು ಎಷ್ಟೋ ಕಡೆ ಕುಂಭಾಭಿಷೇಕಗಳು ಅಂದರೆ ಒಂದು ಪ್ರಧಾನವಾಗಿರ್ತಕ್ಕಂಥ ಒಬ್ಬ ಯತಿಗಳನ್ನು, ಗುರುಗಳನ್ನು ಅಲ್ಲಿ ಕರೆಸ್ತಾರೆ. ಆದರೆ ನನ್ನದೊಂದು ಅಭಿಮತ ಏನಪ್ಪ ಅಂದರೆ, ಯತಿಗಳು, ಗುರುಗಳು, ವೇದ ಪಂಡಿತರು ಎಲ್ಲರೂ ಸಹಿತ ಪ್ರತಿಷ್ಠಾಪನಾ ಕ್ರಮದಲ್ಲಿ ದೇವರಿಗೆ ಶಕ್ತಿ ತುಂಬಲಿಕ್ಕಾಗಿ ಬೀಜಾಕ್ಷರಿ ಮಂತ್ರಗಳಿಂದ ಅಲ್ಲಿ ಒಂದು ವಿಶೇಷವಾದಂಥ ಅನುಷ್ಠಾನವನ್ನು ಮಾಡ್ತಾರೆ. ಆ ಕ್ಷಣಕ್ಕೆ ಬರ್ತಕ್ಕಂತಹ ಭಕ್ತರಿದ್ದಾರಲ್ಲ, ಭಕ್ತರೇನು ಕಡಿಮೆ ಅಲ್ಲ, ಭಕ್ತರಲ್ಲೂ ಅತೀತವಾದ ಶಕ್ತಿ ಇರುತ್ತೆ. ಬರ್ತಕ್ಕಂಥ ಭಕ್ತರು ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ ಇರುತ್ತೆ. ಅಷ್ಟೂ ಜನ ಭಕ್ತರು ಸಹಿತ ಆ ಪ್ರಾಂತ್ಯಕ್ಕೆ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಆ ಸಾನ್ನಿಧ್ಯಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ. ಅಂತಹ ಶಕ್ತಿಯಲ್ಲಿ ಸೇರಬೇಕಾದ್ರೆ ತಾಯಂದರು, ಹೆಣ್ಣು ಮಕ್ಕಳು, ನೀವು ಶನಿವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಅರಿಶಿನ, ಕುಂಕುಮ, ಹೂವು ಮತ್ತು ಒಂದಷ್ಟು ಮಂಗಳಾರತಿ ಬತ್ತಿ, ಒಂದು 11 ಬತ್ತಿಗಳು, ಮಂಗಳಾರತಿ ಹಲಿಗೆಯನ್ನು ತಗೊಂಬಂದು ಅಲ್ಲಿ ಒಂದು ವಿಶೇಷವಾದಂಥ ಅರ್ಚನಾ ಸಂಕಲ್ಪವನ್ನು ಮಾಡಿ, ಅರಿಶಿಣದಿಂದ ನೀವು ಕೂತ ಸ್ಥಳದಲ್ಲಿ, ನೀವೆಲ್ಲಿ ಕೂತಿದ್ರೋ ಕೂತ ಸ್ಥಳದಿಂದ ಮುಂದೆ ಒಂದು ನಕ್ಷತ್ರವನ್ನು ಬರೆದು ಅದರ ಮೇಲೆ ಒಂದು ಅರ್ಚನೆಯನ್ನು ಮಾಡಿದ್ರೆ ಆ ದೇವಾಲಯದ ಗರ್ಭಗುಡಿಯಲ್ಲಿದ್ದಳಲ್ಲ ತಾಯಿ, ಆ ತಾಯಿಯಲ್ಲಿ ಮತ್ತಷ್ಟು ಶಕ್ತಿ ತುಂಬಿ ನಿಮ್ಮೆಲ್ಲರನ್ನು ಸಹಿತ ಹರಿಸಿ ಆಶೀರ್ವದಿಸಲಿಕ್ಕೆ ಒಂದು ದಾರಿಯಾಗುತ್ತೆ. ಅದಕ್ಕಾಗಿ ಇಂತಹ ಅದ್ಭುತವಾದಂತಹ ಒಂದು ಪ್ರಯತ್ನವನ್ನು, ಜೊತೆಗೆ ಎಲ್ಲರಿಗೂ ಯಶಸ್ಸು ತುಂಬಲಿಕ್ಕೋಸ್ಕರ ಆ ದೇವಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಈ ಒಂದು ಅದ್ಭುತವಾದಂಥ ಒಂದು ಪವಾಡ ಸದೃಶವಾದಂಥ ಅನುಷ್ಠಾನವನ್ನು ನಾವು ನೀವೆಲ್ಲರೂ ಸಹಿತ ಮಾಡೋಣ. ಬರುವ ಪ್ರತಿಯೊಬ್ಬ ತಾಯಂದರು, ಹೆಣ್ಣು ಮಕ್ಕಳು ಮನೆಯಿಂದ ಬರಬೇಕಾದ್ರೆ ಒಂದು ತಟ್ಟೆ, ಅರಿಶಿನ ಕುಂಕುಮ, ಒಂದಿಷ್ಟು ಹೂವು, ಜೊತೆಗೆ ಒಂದು ಮಂಗಳಾರತಿ ಹಲಿಗೆ,
ಅದಕ್ಕೊಂದು ಈ 11 ಬತ್ತಿ ಇದಿಷ್ಟನ್ನು ತೊಗೊಂಡು ಬನ್ನಿ. ನಾವು ನೀವೆಲ್ಲರೂ ಸೇರಿ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡೋಣ, ಮಹಾಮಂಗಳಾರತಿಯನ್ನು ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ, ಹಾಗೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಶ್ರೀನಿವಾಸ್ ಹೇಳ್ತಾ ಇದ್ದು, ನಿಮ್ಮ ಪಾದಗಳಿಗೆ, ನಿಮ್ಮ ಹಿಮ್ಮಡಿಗಳಿಗೆ ನಿಮ್ಮ ವಸ್ತ್ರವು ತಗಲಬಾರ್ದು, ತಗಲಿದ್ರೆ ಸಮಸ್ಯೆ ಆಗುತ್ತೆ, ಅಲ್ಲಿ ನಿಮಗೆ ಶನಿ ಆತನ ನಾವೇ ಎಚ್ಚರಿಸ್ದಂಗೆ ಆಗುತ್ತೆ ಹೇಳ್ತಾ ಇದ್ರು. ಈ ಮಾತು ಇವತ್ತು ನೆನ್ನೆದಲ್ಲ. ಮನೆಯಲ್ಲಿ ನಿಮ್ಮ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ, ಅದಕ್ಕೆ ಮನೇಲಿ ವಯಸ್ಸಾದಂಥ ಹಿರಿಯರು ಇರಬೇಕು, ಅಜ್ಜಿ ತಾತ ಇರಬೇಕು. ಯಾತಕ್ಕೋಸ್ಕರ? ನಿಮ್ಮನ್ನು ತಿದ್ದಿ ಬುದ್ಧಿ ಕಲಿಸ್ಲಿಕ್ಕೋಸ್ಕರ. ಇವತ್ತಿನ ಟ್ರೆಂಡು ಹರಿದಿರೋ ಬಟ್ಟೆ ಹಾಕ್ಕೊಂಡು ಓಡಾಡೋದಿದೆಯಲ್ಲ, ಹಿಂದೆ ಒಂದು ಚೂರು ಬಟ್ಟೆ ಹರಿದ್ರೆ ಮನೇಲಿರ್ತಕ್ಕಂಥ ಪೋಷಕರು ಹೇಳೋರು, ತಂದೆ ತಾಯಿ ಹೇಳೋರು, ಅಯ್ಯೋ ಬಟ್ಟೆ ಹರಿದೋಗಿದೆ ಕಣೆಯ, ಅದನ್ನು ತೆಗೆದು ಪಕ್ಕಕ್ಕೆ ಹಾಕು, ಬೇರೆ ಬಟ್ಟೆ ಹಾಕ್ಕೊಂಡು ಹೋಗಪ್ಪ ಅನ್ನೋರು. ಅಪ್ಪಿ ತಪ್ಪಿ ಹೆಣ್ಣು ಮಕ್ಕಳ ಮೈ ಮೇಲೆ ಏನಾದರೂ ಒಂದಿಷ್ಟು ಬಟ್ಟೆ ಹರಿದಿದ್ರೆ ಮೊದಲು ಆ ಬಟ್ಟೆ ಬಿಡಿಸಿ ಬೇರೆ ಬಟ್ಟೆ ಹಾಕ್ಕೊಳ್ಳೋ ತನಕ ಹೊಸಲು ದಾಟಿಸ್ತಿರ್ಲಿಲ್ಲ. ಆದರೆ ಇವತ್ತು ಹರಿದಿರೋ ಬಟ್ಟೆ ಹಾಕ್ಕೊಂಡೋದ್ರೆ ಲಕ್ಷಣ. ಚೆನ್ನಾಗಿರ್ತಕ್ಕಂಥ ಬಟ್ಟೆ, ಅದು ಬ್ರ್ಯಾಂಡ್ ಬಟ್ಟೆ, ಆ ಪ್ಯಾಂಟು, ಶರ್ಟು, ಮಿಡಿ, ಸ್ಕರ್ಟು ಇಂತಹವಕ್ಕೆ ಭಾಳ ಬೆಲೆ. ಅಷ್ಟು ಬೆಲೆ ಇರ್ತಕ್ಕಂಥದ್ದನ್ನು ಮಧ್ಯದಲ್ಲಿ ಹುಚ್ಚನಾಗಿ ಕೆರೆದುಬಿಟ್ಟು ಅದನ್ನು ಚೂರು ಹರಿದುಬಿಟ್ಟು ಅದ್ರ ಮೇಲೆ ಒಂದು 4 ಪಟ್ಟಿ ಹಾಕ್ಬಿಟ್ಟು ಅದಕ್ಕೆ ಬ್ರ್ಯಾಂಡು ಬಟ್ಟೆ, ಅದಕ್ಕೆ ಬೆಲೆ. ನೋಡಿ ಹೇಗಿದೆ. ಬೆಳಿಗ್ಗೆ ದಾರಿಯಲ್ಲಿ ಬರಬೇಕಾದ್ರೆ ಬೆಳಿಗ್ಗೆ ಹೊತ್ತು ಸುಮ್ಮನೆ ಮೊಬೈಲ್ ಹಂಗೆ ತಿರುಗಿಸ್ತೀವಿ ನಾವು. ಹಾಗೊಬ್ಬ ತಾಯಿ ಎಚ್ಚರಿಸ್ತಾ ಇದ್ಲು, ಹೆಣ್ಣು ಮಕ್ಕಳು ಹುಷಾರಾಗಿರಿ. ಇತ್ತೀಚಿನ ದಿನಗಳಲ್ಲಿ ಆ ಶೂ ಒಳಗೆ ಕ್ಯಾಮ್ರಾ ಇರುತ್ತಂತೆ. ಅರ್ಥ ಮಾಡ್ಕೊಳ್ಳಿ, ಶೂ ಒಳಗಡೆ, ಶೂವಿನ ಮುಂಭಾಗದಲ್ಲಿ ಒಂದು ಕ್ಯಾಮ್ರಾ ಇರುತ್ತಂತೆ. ಈ ಮಾಲ್ಗಳಲ್ಲಿ ಅಲ್ಲಿ ಇಲ್ಲಿ ಹೆಣ್ಣು ಮಕ್ಕಳು ತೊಡೆ ಮೇಲೆ ಬಟ್ಟೆ ಹಾಕೊಂಡು ಓಡಾಡ್ತಿರಲ್ಲ ಆನಂದದಿಂದ, ಎ ಸಿ ಇರಲಿ ಅಂತ, ಈ ಶೂನ ನಿಮ್ಮ ಪಾದದಡಿ ಹೀಗಿಡೋದು. ಆ ಇಟ್ಟಾಗ ಆಗಿದ್ರೆ ಮುಂದಿರ್ತಕ್ಕಂಥ ಕ್ಯಾಮ್ರಾ ಅಲ್ಲಿ ಎಲ್ಲ ರೆಕಾರ್ಡ್ ಆಗೋದು. ನೋಡಿ ಹೇಗಿದೆ ಪರಿಸ್ಥಿತಿ. ಇದು ಮತ್ತೊಬ್ಬರಿಗೆ ಸೇಲ್ ಮಾಡೋದಂತೆ, ಆ ವಿಡಿಯೋ ಇನ್ನೊಬ್ರಿಗೆ ಸೇಲ್ ಮಾಡೋದು. ಅವ್ರು ನಿಮ್ಮ ಅಕ್ಕ ಏನು ಗೊತ್ತಾಗೋದಿಲ್ಲ. ಅಂದರೆ ನಿಮ್ಮ ದೇಹದ ಪರಿಸ್ಥಿತಿ ಯೋಚನೆ ಮಾಡಿ. ಯಾತಕ್ಕೆ ಮೈತುಂಬ ಬಟ್ಟೆ ಹಾಕಬೇಕು, ಯಾತಕ್ಕೋಸ್ಕರ ಲಕ್ಷಣವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಾದಂಥ ಒಂದು ಒಳ್ಳೆ ಉಡುಗೆ ತೊಡುಗೆಗಳು ಬೇಕು ಅದನ್ನು ಸಾರಿ ಸಾರಿ ಹೇಳಿದ್ರು ಸಹಿತ ಮೈ ಮೇಲೆ ಪ್ರಜ್ಞೆ ಇಲ್ದಿರ ಹರಿದಿರುವಂಥ ತುಂಡು ತುಂಡು ಬಟ್ಟೆಗಳು ಹಾಕ್ಕೊಂಡು ಮಾಲ್ಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಿರಲ್ಲ ತಾಯಂದರು, ಹೆಣ್ಣುಮಕ್ಕಳು. ಜನ್ಮ ಕೊಟ್ಟವ್ರು ಯೋಚನೆ ಮಾಡಬೇಕು, ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟವಪ್ಪ ನಾವು, ನಮ್ಮ ಮಕ್ಕಳನ್ನು ಈ ಥರ ಬೀದಿನಲ್ಲಿ ಈ ಥರ ಎಲ್ಲ ಕಿತ್ಕೊಂಡು ತಿನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡಬೇಕು. ಆ ತಾಯಿ ವಿಡಿಯೋ ಮಾಡಬೇಕಾದ್ರೂ ಸಹಿತ ಸಾರಿ ಸಾರಿ ಹೇಳ್ತಾ ಇದ್ಲು, ಬೇಜಾರು ಮಾಡ್ಕೋಬೇಡಮ್ಮ, ಬೇಜಾರು ಮಾಡ್ಕೋಬೇಡಮ್ಮ, ನಾನು ಹೇಳೋದು ತಪ್ಪು ತಿಳ್ಕೊಬೇಡಮ್ಮ. ಆಕೆನೂ ಒಂದು ಹೆಣ್ಣು, ಆ ಹೆಣ್ಣು ಈ ಹೆಣ್ಣನ್ನು ರಿಕ್ವೆಸ್ಟ್ ಮಾಡ್ತಿದ್ದಾಳೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಶೂ ಒಳಗಡೆ, ಶೂವಿನ ಮುಂಭಾಗದಲ್ಲಿ ಸಣ್ಣ CC ಕ್ಯಾಮ್ರಾ. ಅದೇನು, ಏನು ಕ್ಯಾಮ್ರಾ ಅದು? ಹಿಡನ್ ಕ್ಯಾಮ್ರಾ. ಸ್ಪೈ ಕ್ಯಾಮ್ರಾ. ಶೂ ಮುಂಭಾಗದಲ್ಲಿದೆ, ತುದಿಯಲ್ಲಿ. ಅದನ್ನು ಸ್ಟೆಪ್ಸ್ ಹತ್ತಬೇಕಾದ್ರೆ ನೀವು ಒಂದು ಕಾಲು ಮೇಲಿಟ್ಟು ಇನ್ನೊಂದು ಕಾಲು ತಳಗಿಟ್ಟಿರ್ತೀರಿ, ಅಥವಾ ನೀವು ನಿಂತಿರ್ತೀರಿ, ನಿಮ್ಮ ಕಾಲಿಂದ ಆ ಕಾಲನ್ನು ಇಟ್ಬಿಡೋದು. ಯಾರಿಗೆ ಗೊತ್ತಾಗುತ್ತೆ ಯಾರ ಕಾಲಲ್ಲಿ ಶೂ ಇದೆ ಅಂತ ಯಾರಿಗೆ ಗೊತ್ತು? ಆದರೆ ಅದು ನೇರವಾಗಿ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ದಿನ ಕಳೀತಾ ಇದ್ದ ಹಾಗೆ ಜನಗಳ ಬುದ್ಧಿವಂತಿಕೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕಂಪ್ನಿಗಳಲ್ಲೂ ಸಹಿತ ಜನನ ತೆಗೆದುಹಾಕ್ತಾ ಇದ್ದಾರೆ. ಪಾಪ ಏನೋ IT-BT ಕಂಪ್ನಿ ಅಂತಲೋ ಅಥವಾ ಸಾಫ್ಟ್ವೇರ್ ಅಂತಲೋ ಕಷ್ಟಪಟ್ಟು ಓದಿ ಅದಕ್ಕೆ ಅಂತ ಎಕ್ಸ್ಟ್ರಾ ಕೋರ್ಸ್ ಮಾಡಿ ಮನೇಲಿ ಅಪ್ಪ ಅಮ್ಮನ ಜೋಬಿ ಕತ್ತರಿ ಹಾಕಿ ಬದುಕಬೇಕಾಗಿರ್ತಕ್ಕಂಥದ್ದು ಇನ್ನೂ 1000 ವಿದ್ಯೆಗಳಿದ್ದರೂ ಸಹಿತ ಈ ದಾರಿಗೆ ಬಂದರು. ಆದರೆ ಇದೇ ತರಹ ಇದ್ದಿರ್ತಕ್ಕಂಥ ವಿದ್ಯೆ ಒಬ್ಬ ವಿದ್ಯಾವಂತ ಏನು ಮಾಡ್ದ? AI ಟೆಕ್ನಾಲಜಿ ಅಂತ ಕಂಡಿಡ್ದ. ಆ ಟೆಕ್ನಾಲಜಿ ಬಂದಾದ ಮೇಲೆ ಏನಾಯಿತು? 20 ಜನ ಕೆಲಸ ಮಾಡೋ ಕಡೆ 18 ಜನ ಕೆಲಸದ ಕಿತ್ತು ಬಿಸಾಕಿದ್ರು. ಸಾಕ, ಆ ಟೆಕ್ನಾಲಜಿ ಒಂದು ಕಂಪ್ಯೂಟರ್ ಇದ್ದರೆ ಸಾಕು, ಒಬ್ಬ ಆಪರೇಟರ್ ಇದ್ದರೆ ಸಾಕು ಅಂತ. ಇವತ್ತು ಒಂದೊಂದು ಕಂಪ್ನಿಯಿಂದ 20 ಜನ, 10 ಜನ, 15 ಜನನ ತೆಗೆದು ಹಾಕ್ಬಿಟ್ರೆ ಅವನ ಹೆಂಡತಿ ಮಕ್ಳಿಗೆ ಗತಿ ಏನಪ್ಪ? ಆತ ಏನು ಮಾಡಬೇಕು? ಏನೋ ಸದ್ಯ ನೆಮ್ಮದಿಯಾಗಿ ವಾರದುದ್ದಕ್ಕೂ ಕೆಲಸ ಮಾಡಿ ಶನಿವಾರ ಭಾನುವಾರ ರಜೆ ಬಂತು ಅಂದರೆ ಯಾವುದೋ ಒಂದು ಪಾರ್ಕ್ಗೋ ರೆಸಾರ್ಟ್ಸ್ಗೋ ಎಲ್ಲೋ ಒಂದು ಕಡೆ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ಗೋಪ್ಯವಾಗಿ ಕಾಪಾಡ್ಕೊಂಡಿದ್ದ ಆತ. ಇವತ್ತಿನ ದಿವಸ ನಿನ್ನೆ ಕೆಲಸ ಮಾಡಿ ಬಂದಿದ್ದಾನೆ, ನಿನ್ನೆ ರಾತ್ರಿ ಮನೆಗೆ ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ, ಬೆಳಿಗ್ಗೆ ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿಲ್ಲ. ಆದರೆ ಬೆಳಿಗ್ಗೆ ಹೋಗಿ ಆಫೀಸ್ ಒಳಗೆ ಅವನು ಕಾರ್ಡು ಅಥವಾ ಒಳಗೆ ಹೋಗ್ಬೇಕಾದ್ರೆ ಏನು ಸಿಸ್ಟಮ್ ಇರುತ್ತೋ ಸಿಸ್ಟಮ್ ಪಾಸ್ ಆಗಬೇಕಾದ್ರೆ ಕಾರ್ಡ್ ಇಟ್ಟರೆ ಅವ್ನಿಗೆ ಓಕೆನೇ ಆಗೋದಿಲ್ಲ. ಅಲ್ಲಿ ಗೇಟೇ ಓಪನ್ ಮಾಡಿಸೋಲ್ಲ. ಅಲ್ಲಿ ಕೂತಿರ್ತಕ್ಕಂಥ ಸೆಕ್ಯೂರಿಟಿ ಹೇಳೋದೂ ಇಲ್ಲ ಅವನು, ನೀನು ಒಳಗೆ ಹೋಗಬಾರ್ದು ಅಷ್ಟೇ. ಯಾಕೆಂದರೆ ನೀನು ಕೆಲಸ ನಿಂತೋಗಿದೆ. ಇಂತಹ ಪರಿಸ್ಥಿತಿ, ಇಂತಹ ಮನೆಯಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಮನೆಗಳಲ್ಲಿ ಇನ್ನೂ ಕಷ್ಟನ ಹೇಳ್ಕೊಂಡೇ ಇಲ್ಲ. ಅವರು ಕೆಲಸ ಹೋಗಿ 20 ದಿವಸ ಆಗಿದೆ, 18 ದಿವಸ ಆಗಿದೆ, ಹೇಳ್ತಾ ಇಲ್ಲ. ಹೇಳಿದ್ರೆ ಅವಮಾನ, ಹಿಂಸೆ. ಇನ್ನೊಂದು ಕೆಲಸ ಸಿಗೋ ತನಕ ಹೇಳೋದೇ ಇಲ್ಲ.
ಈ ತಿಂಗಳ ಸಂಬಳ ಬಂದಿಲ್ಲ. ಈ ಕಷ್ಟ ತುಂಬ ಇದೆ. ಮನುಷ್ಯ ಅತೀತವಾದಂಥದ್ದು ಏನು ಕಂಡುಹಿಡಿತಾನೋ, ಏನೆಲ್ಲ ಹೊಸದನ್ನು ನೋಡ್ತಾನೋ, ಏನೆಲ್ಲ ಬೇಕು ಅಂತ ಹುಡುಗಾಟದಿಂದ ಆಟ ಆಡ್ತಾನೋ ಅದೆಲ್ಲವೂ ಮಾರಕವೇ. ಆದರೆ ನಮ್ಮ ಹಿಂದಿನವರು ಅದಲ್ವಲ್ಲ. ಭೂತಾಯಿನ ನಂಬಿದ್ರು, ತೋಳುಬಲವನ್ನು ನಂಬಿದ್ರು, ತನ್ನ ಸ್ವಂತ ಜ್ಞಾನವನ್ನು ನಂಬಿದ್ರು, ಎಲ್ಲರೂ ಬದುಕಿದ್ರು. ಅವರು ಬದುಕು ಚೆನ್ನಾಗಿತ್ತು. ಆದರೆ ನಮ್ಮ ಬದುಕು ದಿನ ಬೆಳಗರೆ ಹುಚ್ಚೆದ್ದು ಹೋಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಏನೇ ಆದರೂ ಹೆಣ್ಣುಮಕ್ಕಳು ಭಾಳ ಹುಷಾರು. ಆಕೆ ಹೇಳಿದಂಥ ಮಾತು ನಾನು ಹೇಳಿದಾಗಲಿಂದ ನನಗೆ ಈಗಲೂ ನನ್ನ ಮನಸ್ಸಲ್ಲಿ ಬಾಧೆ ನೋವು ಆಗ್ತಿದೆ. ಅಂದರೆ ಈ ಮಟ್ಟ ಇಷ್ಟು ಕೀಳು ಮಟ್ಟಿಗೆ ಇಳಿದ್ಬಿಡ್ತಾ ಪರಿಸ್ಥಿತಿ ಅಂತ ಯೋಚನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಸಾಕಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದರು. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಇವತ್ತಿನ ದಿನದ ಪಂಚಾಂಗ ಅಲ್ವಾ, ಹಾಗಾಗಿ ಗುರುಗಳ ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೆ. ಶ್ರೀ ವಿಶ್ವಸೂನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 9/4/2025 ಬುಧವಾರ, ದ್ವಾದಶಿ ಮಕಾ ನಕ್ಷತ್ರ. ಇವತ್ತು ನಕ್ಷತ್ರ ಚೆನ್ನಾಗಿದೆ, ಬುಧವಾರ ಚೆನ್ನಾಗಿದೆ, ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂಥ ದಿನವೂ ಹೌದು. ಹಾಗಾಗಿ ಇವತ್ತು ದ್ವಾದಶಿ ಆದ್ದರಿಂದ ಏಕಾದಶಿ ಉಪವಾಸ, ದ್ವಾದಶಿ ಪಾರಾಯಣ. ಇಷ್ಟೊತ್ತಿಗಾಗಲೇ ಪ್ರಸಾದ ಊಟ ಮಾಡಿಬಿಟ್ಟಿರ್ತೀರಿ. ಒಳ್ಳೆಯದಾಗಲಿ. ಇನ್ನು ದ್ವಾದಶಿ ಆದರೂ ಇವತ್ತಿನ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಹಾಗೆ ರವಿ, ಸೂರ್ಯ ಇವತ್ತು ಬಹಳ ಪ್ರಕಾಶಮಾನವಾಗಿರ್ತಾನೆ. ಇನ್ನು ಇವತ್ತು ನಕ್ಷತ್ರವೂ ಚೆನ್ನಾಗಿದೆ, ತಿಥಿ ಚೆನ್ನಾಗಿದೆ, ವಾರ ಚೆನ್ನಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ಆಗ್ಬೋದಾ? ಆ ಬದಲಾವಣೆ ಯಾರಿಗಾಗತ್ತೆ? ಯಾವ ರಾಶಿ ನಕ್ಷತ್ರ ಇವತ್ತು ಫಲಾಫಲಗಳಲ್ಲಿ ಬಹಳಷ್ಟು ಉನ್ನತವಾಗಿದೆ, ಹೆಚ್ಚು ಕೆಲಸ ಕಾರ್ಯಗಳ ಸಿದ್ಧಿ ಆಗುತ್ತೆ, ಅದರ ಬಗ್ಗೆಯೂ ಚಿಂತನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಎಂಬತಕ್ಕಂಥದ್ದು ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧಿಸುವಂತಹ ಯೋಗ ಫಲ ಭವಿಷ್ಯದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು. ಎಷ್ಟೇ ಆದರೂ ಶನಿಯ ಕಾಡಾಟದಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ನೋವು ಅನುಭವಿಸ್ತಾ ಇದ್ದೀರಿ. ಈಗಾಗಲೇ ಪ್ರಾರಂಭದಲ್ಲೇ ಒಂದಲ್ಲ ಒಂಥರ ಸಮಸ್ಯೆಗಳಂತಕ್ಕಂಥದ್ದು ಹೆಗಲೇ ಇರ್ತಾ ಇದೆ. ಒಂದು ಕಡೆ ಆರೋಗ್ಯ ಸಮಸ್ಯೆ, ಮತ್ತೊಂದು ಕಡೆ ವ್ಯವಹಾರಗಳು ನಡೀತಿಲ್ಲ, ಮತ್ತೊಂದು ಆಲೋಚನೆ ಮಾಡೋದಾದರೆ ಹಣಕಾಸಿನಲ್ಲೂ ಸಹಿತ ಅಷ್ಟೇ ಇಕ್ಕಟ್ಟಿರ್ತಕ್ಕಂಥದ್ದು. ಕುಟುಂಬದಲ್ಲಿ ನೀವು ಎಷ್ಟೇ ಅನ್ಯೋನ್ಯವಾಗಿರಬೇಕು, ನೆಮ್ಮದಿಯಾಗಿರಬೇಕು, ನಗನಗ್ತಾ ಇರಬೇಕು ಅಂತ ನಿಮ್ಮ ಮನಸ್ಸಿಗೆ ಹೇಳಿದ್ರು ಅದಕ್ಕೆ ಸರಿಯಾದಂಥ ರೀತಿ ನಿಮ್ಮ ಪರಿಸರ ನಿಮಗೆ ಅದಕ್ಕೆ ಸ್ಪಂದಿಸೋದಿಲ್ಲ. ಕಾರಣ ಯಾರು ಸ್ಪಂದಿಸಿದ್ರೂ ನಿಮಗದು ಗೋಚರಿಸೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಸರಿ ಇದ್ದೀರಿ, ನೀವು ಸರಿಯಾಗಿದೆ, ನಿಮ್ಮ ಚಿಂತನೆ ಸರಿ ಇದೆ, ನಿಮ್ಮ ಆಲೋಚನೆ ಸರಿ ಇದೆ ಅಂತ ನಿಮಗನ್ನಿಸ್ಬೋದು. ಆದರೆ ನಿಮ್ಮ ಆಲೋಚನೆ ಬೇರೊಬ್ಬರಿಗೆ ಸರಿ ಇರಬೇಕು ಅಂತೇನಿಲ್ವಲ್ಲ, ಅಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ಅದರಿಂದ ನೀವು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಅನ್ನಲ್ಲ, ನಿನ್ನೆ ಬಂದಂತಹ ರಿಸಲ್ಟ್ಸು ಭಾಳ ಅದ್ಭುತವಾಗಿದೆ. ಎಷ್ಟು ಜನ ಎಲ್ಲರೂ ಪಾಸಾಗಿದ್ದೀರೋ, ಎಷ್ಟು ಜನ ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರೋ, ಇನ್ನು ಮುಂದಿನ ಒಂದು ಶಿಕ್ಷಣಕ್ಕೆ, ಮುಂದಿನ ಒಂದು ಅಭ್ಯಾಸ ಕ್ರಮಕ್ಕೆ ನೀವು ಚಿಂತನೆ ಮಾಡ್ತಿದ್ದೀರೋ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಿನ್ನೆಯ ಒಂದು ಪರಿಸ್ಥಿತಿ ಆಲೋಚನೆ ಮಾಡಿದ್ರೆ ಒಂದಷ್ಟು ಕಡೆ ರಿಸಲ್ಟ್ಸು ಒಂದಷ್ಟು ಮಕ್ಕಳಿಗೆ ಮನಸ್ತೃಪ್ತಿಯಾಗಿ ರಿಸಲ್ಟ್ಸ್ ಬಂದಿಲ್ಲ. ಅಂದರೆ ಅವ್ರು ಅಂದ್ಕೊಂಡಿದ್ದಾರೆ ನಾವು ಕಷ್ಟಪಟ್ಟು ಓದಿದ್ವಿ, ನಾವು ಇಂತಿಂಥ ಸಬ್ಜೆಕ್ಟಲ್ಲಿ ಪಾಸಾಗಬೇಕಾಗಿತ್ತು ಅನ್ನೋ ಚಿಂತನೆ ನಿಮಗಿರುತ್ತೆ. ಅಥವಾ ಇಂಥ ಸಬ್ಜೆಕ್ಟಿಗೆ ಇಷ್ಟೇ ನಂಬರ್ ಬರಬೇಕು ಅಂತ ಬರೆದಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಎಷ್ಟೇ ಹಣೆ ಬರೆಯೋನಿಗೆ ಗೊತ್ತಿಲ್ವ ಅವನ ಭವಿಷ್ಯತ್ತು. ಹಾಗೆ ಮಕ್ಕಳಿಗೂ ಅಷ್ಟೇ ಗೊತ್ತಾಗುತ್ತೆ, ನಾನು ಯಾವ ಕ್ವಶನ್ಗೆ ಆನ್ಸರ್ ಯಾವ ರೀತಿ ಬರೆದಿದ್ದೀನಿ, ಅದಕ್ಕೆಷ್ಟು ನಮಗೆ ಬರಬೇಕಾಗಿರ್ತಕ್ಕಂಥ ಅಂಕಗಳು ಬರಬೇಕು ಅಂತ ಚಿಂತನೆ ಮಾಡೋರಿಗೆ ಅಕಸ್ಮಾತ್ ಸ್ವಲ್ಪ ಏರುಪೇರು ಆಗಿದ್ದರೂ ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಅಕಸ್ಮಾತ್ ನಿಮ್ಮಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಈ ಬಾರಿ ಅಂಕಗಳನ್ನು ಬರೆದಿರ ನೀವು ಪಾಸ್ ಆಗಲಿಲ್ಲ ಅಂದ್ಕೊಳ್ಳಿ. ಪಾಸ್ ಆಗಿಲ್ಲ ಅಂತ ಜೀವನ ಕೊನೆ ಮಾಡ್ಕೊಳ್ಳೋದು, ಹುಚ್ಚುಚ್ಚು ತೀರ್ಮಾನ ತಂದ್ಕೊಳ್ಳೋದು, ಕೆರೆಬಾವಿ ಕಡೆ ತಲೆ ಹಾಕೋದು, ಅಥವಾ ಮನೇಲಿ ಅಪ್ಪ ಅಮ್ಮ ಹೇಗೇನೋ ಮಾತಾಡ್ಬಿಡ್ತಾರೆ ಅಂತ ಅಪ್ಪ ಅಮ್ಮ ಮಾತಾಡ್ತಾರೆ. 1 ವರ್ಷ ನಿಮ್ಮನ್ನು ಸಾಕಿ ಸಲುವಿ ನಿಮ್ಮಿಂದ ಅವ್ರು ನಿರೀಕ್ಷೆ ಪಡೋದೇನಪ್ಪ ಅಂದರೆ ಒಳ್ಳೆ ಅಂಕ ತೊಗೊಂಡು ಪಾಸ್ ಆಗಲಿ ಅಂತ. ನೀವೆಲ್ಲೋ ಅಂಕಗಳು ತೊಗೊಂಡು ಪಾಸ್ ಆಗಲಿಲ್ಲ ಅಂದರೆ ಎಂಥ ತಂದೆ ತಾಯಿಗಾದರೂ ಕಣ್ಣೀರು ಬರುತ್ತೆ. ಅದೆಂಥ ತಂದೆ ತಾಯಿ ಆದರೂ ಸ್ವಲ್ಪ ಕೋಪವಾಗಿ ಮಾತಾಡ್ತಾರೆ. ಅವರು ಕೋಪವಾಗಿ ಮಾತಾಡಿದ್ದಾರೆ ಅಂತ ನೀವು ಹುಚ್ಚು ತೀರ್ಮಾನ ತೊಗೋಬಾರ್ದು. ಮಕ್ಕಳು ಅವ್ರನ್ನ ಅವಕಾಶ ಇದೆ, ಹೇಳಿ ಈ ಸತಿ ತಪ್ಪಾಯಿತು, ಮುಂದಿನ ಸತಿ ನಾನು ಅದನ್ನು ಪಾಸ್ ಮಾಡ್ಕೊಳ್ತೀನಿ, ಅಥವಾ ಇನ್ನೊಂದು ಸತಿ ಆದಷ್ಟು ಬೇಗ ಎಕ್ಸಾಮ್ ಕಟ್ಕೊಂಡು ನಾನು ಪಾಸ್ ಮಾಡ್ತೀನಿ ಅಂತ ಆ ಧೈರ್ಯದ ಮಾತಾಡಿ ನೀವು ಧೈರ್ಯವಾಗಿರಬೇಕು. ಜೀವನ ಯಾರೂ ಸಹಿತ ಸ್ವಂತ ನಿರ್ಣಯಗಳನ್ನು ತೊಗೊಂಡು ಜೀವನ ಕೊನೆ ಮಾಡ್ಕೋಬಾರ್ದು. ಇದು ಎಲ್ಲರೂ ತಿಳ್ಕೊಳ್ಳೋವಂಥ ವಿಚಾರ.
ಯಾಕೆ ಮೇಷರಾಶಿಯವರ ವಿಚಾರದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಮೇಷರಾಶಿಯವರು ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಸಣ್ಣ ಸಮಸ್ಯೆ ಬಂದ್ರೂ ಆ ಸಮಸ್ಯೆನ ಏನೋ ದೊಡ್ಡ ಸಮಸ್ಯೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕಾದಿಲ್ಲ. ಬರುವ ಸಮಸ್ಯೆ ಬಿರುಗಾಳಿ ಥರ ಜೋರಾಗಿ ಬರುತ್ತೆ, ಹಾಗೆ ಹೊರಟೋಗುತ್ತೆ. ಆ ಬಂದಾಗ ಹಬ್ಬ ತಡಿಲಿಕ್ಕೆ ಆಗಲಿಲ್ಲಲ್ಲಪ್ಪ ಅಂತ ಕುಸಿಬಾರ್ದು, ಸ್ವಲ್ಪ ನೀವು ಎಚ್ಚೆತ್ಕೋಬೇಕಷ್ಟೆ, ಆಗ ಎಲ್ಲ ಸರಿ ಹೋಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹವೂ ಇದೆ. ಹಾಗಾಗಿ ಇವತ್ತು ಸಾಧ್ಯವಾದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಜಯವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇವತ್ತು ಸ್ವಲ್ಪ ನಿಮ್ಮ ಆಚಾರ ವಿಚಾರಗಳನ್ನು, ನಿಮ್ಮ ಬೇಕು ಬೇಡಗಳನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಎಲ್ಲವೂ ಸಹಿತ ನಿಮ್ಮ ಇಷ್ಟದ ಪ್ರಕಾರನೇ ಸಿದ್ಧಿಸ್ಕೊಳ್ತೀರಿ. ಭಗವಂತ ಆತ ಕೊಟ್ಟರೆ ಎಲ್ಲ ಹೀಗೇ ಆತ ಕೊಡಬೇಕು. ಏನೇ ಆದರೂ ದೇವರು ಕೊಡೋದು ಕೊನೆ ತನಕ, ಮಾನವ ಕೊಡೋದು ಮನೆ ತನಕ. ಇದು ಹಿರಿಯರು ಹೇಳೋ ಮಾತು ಅಕ್ಷರಾಕ್ಷರ ಸತ್ಯ ಇದು. ಹಾಗಾಗಿ ದೇವರೇ ಕೊಡುವಾಗ, ದೇವರೇ ನಿಮ್ಮನ್ನು ಕೈ ಹಿಡಿದು ನಡೆಸುವಾಗ, ಭಗವಂತನ ಕೃಪೆಯಿಂದ ನಿಮಗೆ ಸಿಕ್ಕಂಥ ಕೆಲಸ, ಉದ್ಯೋಗ, ವ್ಯವಹಾರ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ನಿಮ್ಮ ಸಮಾಧಾನ, ಸಂತೃಪ್ತಿ ಎಲ್ಲವೂ ಸಹಿತ ಆತನ ಕೃಪೆಯಿಂದ. ಹೀಗಿರಬೇಕಾದ್ರೆ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಾಫಲಗಳನ್ನು ಇವತ್ತು ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು, ಹಿರಿಯರ ಮಾತನ್ನು ಆಲಿಸಬೇಕು. ಹಾಗೆ ಕೆಲವೊಮ್ಮೆ ಪರಿಸ್ಥಿತಿ ಏನಾಗುತ್ತೆ, ನಾವಿಷ್ಟೇ ಜ್ಞಾನವಂತರಾಗಿರಲಿ ನಾವು ಮತ್ತೊಬ್ಬರ ಹತ್ರ ತಲೆ ಬಗ್ಗಿಸಬೇಕಾಗತ್ತೆ. ನಾವಿಷ್ಟೇ ಬುದ್ಧಿವಂತರಾಗಿರಲಿ ನಮ್ಮ ಬುದ್ಧಿ ಕೆಲಸ ಮಾಡದಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಆಯಾಸ ಆಗ್ತಾಯಿದೆ, ಮನಸ್ಸು ನೆಮ್ಮದಿ ಇಲ್ಲ, ಸಣ್ಣ ಸಣ್ಣ ವಿಚಾರ ತುಂಬ ತಲೆ ತುಂಬ್ಕೊಂಬಿಟ್ಟಿರುತ್ತೆ. ನಮ್ಮ ಜೀವನ ಹಾಕುವ ಹೆಜ್ಜೆಯಲ್ಲೂ ಅಡಚಣೆಗಳು ಬರ್ಬೋದು, ಕಾರಣ ಗ್ರಹಸ್ಥಿತಿಗಳು. ಹಾಗೆ ಹೆಣ್ಣುಮಕ್ಕಳಿಗಂತೂ ಇವತ್ತಿನ ದಿವಸ ತುಂಬ ಎಚ್ಚರಿಕೆ ಬೇಕು. ಮಿಥುನ ರಾಶಿಯಲ್ಲಿರುವ ಹೆಣ್ಣುಮಕ್ಕಳು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಆ 2:20ರಿಂದ 4:15 ಮಧ್ಯದಲ್ಲಿ ಆಗುವಂಥ ಒಂದಷ್ಟು ಸಣ್ಣಪುಟ್ಟ ವ್ಯತ್ಯಾಸಗಳು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಡಬಹುದು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಣಯ ಅಷ್ಟು ಸರಿ ಇಲ್ಲದಿರೇ ಇರಬಹುದು. ಅದಕ್ಕಾಗಿ ಪೂರ್ವಭಾವಿಯಾಗಿ ಅದರ ಚಿಂತನೆ ಮಾಡಬೇಕು. ಹಾಗೆ ಸಾಧ್ಯವಾದರೆ ಒಂದು ಚಿಟಿಕೆ ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ, ಗುರುಗಳನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕ್ಬಿಟ್ಟು ಹೊರಡಿ. ಆಗ ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಆಸ್ಥಾನ ಮಹತ್ತರವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅದ್ಭುತವಾದಂಥ ಕೆಲಸ ಆಗುತ್ತೆ. ಕರ್ಕಾಟಕ ರಾಶಿಯವರು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಹಾಗೆ ಇವತ್ತಿನ ದಿವಸ ನೊಂದು ಬೆಂದಿರ್ತಕ್ಕಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದಷ್ಟು ಸಾಂತ್ವನದ ನುಡಿಬೇಕು. ನೀವು ಕಷ್ಟದಲ್ಲಿದ್ದೀರಿ, ಇಲ್ಲ ಅಂತೆಲ್ಲ. ನೀವು ರಾಜರಾಗಿದ್ದು 4 ಜನ ಪ್ರಜೆಗಳನ್ನು ಸಂರಕ್ಷಣೆ ಮಾಡೋದು ಒಂಥರ. ಆದರೆ ಕರ್ಕಾಟಕ ರಾಶಿಯವರು ನಿಮ್ಮ ಸಮಸ್ಯೆ ಏನೇ ಇದ್ದರೂ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವಂಥ ಗುಣ ಇವತ್ತು ಅದ್ಭುತವಾಗಿದೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 6 ಗಂಟೆ 20 ನಿಮಿಷ, 1ರಿಂದ 6:20 ಮಧ್ಯದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ. ನೀವೇನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಹಾಗೆ ಸಾಧ್ಯವಾದರೆ ಹತ್ತಿರದಲ್ಲೆಲ್ಲಾದರೂ ಒಂದು ಬೇವಿನ ವೃಕ್ಷ ಇದ್ದರೆ ಆ ಬೇವಿನ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಒಂದು 5 ನಿಮಿಷ ವೃಕ್ಷದ ತಳ ಕೂತ್ಕೊಂಡು ಅಲ್ಲಿ ಐಂ ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರವನ್ನು ಕರ್ಕಾಟಕ ರಾಶಿಯವರು 108 ಬಾರಿ ಹೇಳ್ಕೊಂಡಿದ್ದೆ ಆದರೆ ಸಾಕಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಬಹಳ ಅದ್ಭುತವಾದಂಥ ಕಾಲ, ವಿಶೇಷವಾಗಿರ್ತಕ್ಕಂಥ ಕಾಲ. ಬೇರೆ ಗ್ರಹಗತಿಗಳಿಂದಲೂ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಆದರೆ ನೀವು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡು ಇಲ್ಲದಂಥ ರೀತಿ ಮನಸ್ಸು ನೊಂದ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತಿರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳಿ. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದು ಮತ್ತಷ್ಟು ಲಾಭವೇ ಸರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಂದು ಕುಂಕುಮಾರ್ಚನೆ ಮಾಡುವಂಥದ್ದು ಭಾಳ ವಿಶೇಷ. ಇದರಿಂದ ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಒಂದಷ್ಟು ಶನಿಯ ದೃಷ್ಟಿಕೋನ ಇರೋದ್ರಿಂದಲೂ ಮನಸ್ಸು ಚಂಚಲತೆ ಆಗುತ್ತೆ. ವ್ಯವಹಾರಗಳು ಸ್ವಲ್ಪ ಕೆಡುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ನೋವು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಕೆಲವು ಕೆಲಸಕ್ಕೆ ಬಾರದಂಥ ವಿಚಾರಗಳು ತುಂಬ ತಲೆ ಕೆಡುತ್ತೆ.
ಯಾವುದು ಬೇಕು ಯಾವುದು ಬೇಡ, ಯಾವುದು ಸರಿ ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನು ಬೇಕು ಬೇಡಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದಿರ ಅಲ್ಲೇ ವ್ಯತ್ಯಾಸ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಹಾಗೆ ಗುರುವಿನ ಅನುಗ್ರಹವನ್ನು ಪಡಿಬೇಕು. ಸಾಧ್ಯವಾದರೆ ಒಂದಿಷ್ಟು ಹಳದಿ ಅರಿಶಿನ ಜೊತೆಗೆ ಒಂದಿಷ್ಟು ಜೇನುತುಪ್ಪ ಅರಿಶಿನ ಹಳದಿ ಕಲರ್ ಪುಷ್ಪ, ಅಂದರೆ ಅರಿಶಿಣದ ಹೂವು ಅಂದರೆ ಸಾಮಾನ್ಯಕ್ಕೆ ಶಾಮಂತಿಗೆ ಹೂವು, ಇಂಥ ಹೂವುಗಳನ್ನು ಇಂಥ ಒಂದು ಜೇನುತುಪ್ಪ ಅರಿಶಿಣವನ್ನು ಯಾವುದೋ ಒಂದು ದೇವಿಯ ಸಾನ್ನಿಧ್ಯಕ್ಕೋ ವಿಷ್ಣು ಸಾನ್ನಿಧ್ಯಕ್ಕೋ ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಅಥವಾ ಸಾಧ್ಯವಾದರೆ ಒಂದಷ್ಟು ತುಳಸಿಯನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ. ಎಷ್ಟೇ ಆದರೂ ದ್ವಾದಶಿ ಪಾರಾಯಣ ದೇವಾಲಯಕ್ಕೋ ಗುರುಗಳ ಸಾನ್ನಿಧ್ಯಕ್ಕೋ ಅಥವಾ ಒಂದು ವಿಷ್ಣು ಸಾನ್ನಿಧ್ಯಕ್ಕೋ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು ಭಾಳ ಶ್ರೇಯಸ್ಕರ. ಇನ್ನು ಇವತ್ತು ಸಿಂಹರಾಶಿ ಆದ್ದರಿಂದ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ, ಯಾವುದೇ ಒಂದು ಕೊಟ್ಟು ತೆಗೆದುಕೊಳ್ಳೋದಾದರೂ, ಯಾವುದೇ ಒಂದು ಕೆಲಸಗಳಿಗಾದರೂ ಸಹಿತ ಇವತ್ತು ಮಧ್ಯಾಹ್ನ 12ರ ನಂತರ ನಿಮಗೊಂದು ಒಳ್ಳೆಯ ಅದ್ಭುತವಾದಂಥ ಕಾಲ. ಹಾಗೆ ನಿಮ್ಮ ಅದೃಷ್ಟದಲ್ಲೂ ಸಹಿತ ಸಾಕಷ್ಟು ಬದಲಾವಣೆಗಳಿದೆ. ಹಾಗಾಗಿ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಣಯ ತೀರ್ಮಾನ ಇವತ್ತು ಹೆಚ್ಚು ಫಲವನ್ನು ಕೊಡುತ್ತೆ ಸಿಂಹರಾಶಿಯವರಿಗೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಮಾತ್ರ ನೀವು ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಬೇಕು, ಎಚ್ಚರಿಕೆ ಇರಬೇಕು. ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದರ ಆಲೋಚನೆ ಮಾಡೇ ತೀರ್ಮಾನ ತಗೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ. ಏನೋ ಹೇಳಬೇಕಂದ್ರೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಅಂತೂ ಇದೆ. ಇವತ್ತು ಹಣಕಾಸಿನ ವಿಚಾರ, ಒಂದು ವಸ್ತು ಪರ್ಚೇಸ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಭೂಮಿಗೆ ಅಡ್ವಾನ್ಸ್ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ದೂರಭಾರ ಪ್ರಯಾಣ ಮಾಡಿ ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಒಂದು ಸುಂದರವಾದಂತಹ ತಾಣಕ್ಕೆ ಹೋಗಿ ಒಂದಷ್ಟು ಕಾಲ ನೆಮ್ಮದಿಯಿಂದ ಇದ್ದು ಬರ್ತಕ್ಕಂಥದ್ದು, ಇಷ್ಟೆಲ್ಲ ಅದೃಷ್ಟ ರೇಖೆಗಳು ಕನ್ಯಾ ರಾಶಿಯವರಿಗಿದೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂಥರ ಭಾಳ ಬೇಗ ದುಃಖಕ್ಕೊಳಗಾಗ್ತೀರಿ, ಕಣ್ಣೀರು ಹಾಕ್ತೀರಿ, ಅಥವಾ ಯಾವುದೋ ಒಂದು ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರನೇ ಇಲ್ವೇನೋ ಅಂತಕ್ಕಂಥ ಚಿಂತನೆಯಲ್ಲಿ ಇರ್ತೀರಿ. ಈ ಒಂದು ಚಿಂತನೆ ನಿಮಗೆ ಬೇಡ, ಧೈರ್ಯವಾಗಿರಿ. ಇವತ್ತು ತುಂಬ ಚೆನ್ನಾಗಿದೆ, ಅದೃಷ್ಟದ ಕಾಲ. ದೇವರನ್ನ ಪ್ರಾರ್ಥನೆ ಮಾಡಿ, ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ಪಡೆದು ಹೊರಡಿ, ಎಲ್ಲ ಕೆಲಸವೂ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಪಾರ್ವತಿ ಅಂತ. ಪಾರ್ವತಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ನಮಸ್ತೆ ತಾಯಿ, ಹೇಳಮ್ಮ. ಸ್ವಾಮಿ, ನನ್ನ ಮದುವೆ ಆಗಿ 20 ವರ್ಷ ಆಯ್ತು. ನಾನು ಹಿಂದೂ ಧರ್ಮದ ಇದ್ರ ಬಗ್ಗೆ ಮಾತಾಡುತ್ತಿದ್ದು. ನಾನು ಅಂದ್ರೆ ನನ್ನ ಕೊಟ್ಟು ಮದುವೆ ಮಾಡಿದ್ದು ಹಿಂದೂಗಳಂತಾನೆ ಕೊಟ್ಟಿದ್ದು. ಅವರು ಸ್ವಾಮೀಜಿಗೆ ಕನ್ವರ್ಟ್ ಆಗಿದ್ದಾರೆ. ನಮ್ಮ ಮಂತಂದಾಗ ಅವರು ನನ್ನ ಮದುವೆ ಮಾಡಿ ಕೊಟ್ಟಿರೋದ್ರೆಲ್ಲ ಈ ಹಿಂದೂ ಧರ್ಮಕ್ಕೆ ನಡ್ಕೊಳ್ಳೋದೇ ಇಲ್ಲ. ಇವಾಗ ನನ್ನ ಪಿತ್ರಾಜಿತ ಆಸ್ತಿ ಇದರಲ್ಲಿ ನನ್ನ ಗಂಡಗೆ ಏನು ಕೊಟ್ಟಿಲ್ಲ, ಏನು ಆಸ್ತಿ ಕೊಡಲ್ಲ ಅಂತ ನಮ್ಮನ್ನ ಹೊರಗೆ ಹಾಕಿದ್ದಾರೆ. ಯಾಕೆ ಆ ಥರ? ಯಾಕೆಂದ್ರೆ ನಾವು ಇದಕ್ಕೆ ನಡ್ಕೊಳ್ಳಲ್ಲ ಅಂತ. ನನಗಿಷ್ಟ ಇಲ್ಲ, ಆ ಧರ್ಮಕ್ಕೆ ನಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಅಂದರೆ ಲಿಂಗ ಧಾರಣೆ ಮಾಡ್ಕೊಳ್ಳೋದು ಬೇಡ ಅಂತ ನಿಮ್ಮ ಉದ್ದೇಶನಾ? ಅಂದ್ರೆ ಮುಸ್ಲಿಮ್ಸ್ ಗುರುಗಳು ಅವರು. ಅವರೆಲ್ಲ ನಮ್ಮ ಮಾವರು ಎಲ್ಲರೂ ನಮ್ಮ ರಿಲೇಷನ್ ಎಲ್ಲ ನಮ್ಮ ಗಂಡನ ಮನೆ ಕಡೆಯವರೆಲ್ಲ ಆ ಸ್ವಾಮೀಜಿ ನಡ್ಕೊಂತಾರೆ. ನನಗೆ ಇಷ್ಟ ಇಲ್ಲ ಆ ಸ್ವಾಮಿಗೂ. ಅದು ಆಚರಣೆ ಹಿಂದೂ ಧರ್ಮಕ್ಕೆ ಕೈ ಮುಗಿಯಂಗಿಲ್ಲ, ಫೋಟೋಗಳು ಹಾಕಂಗಿಲ್ಲ ಅವ್ರ ಮನೆಯಲ್ಲಿ. ಅದು ನನಗಿಷ್ಟ ಇರ್ಲಿಲ್ಲ, ಅದಕ್ಕೆ ನನ್ನ ಹೊರಗೆ ಹಾಕಿದ್ರು. ಇವಾಗ ಆಸ್ತಿಲಿ ಏನು ಕೊಡಲ್ಲ ಅಂತ ಹೊರಗೆ ಹಾಕ್ಬಿಟ್ಟಿದ್ದಾರೆ ನಮ್ಮನ್ನ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಆಸ್ತಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಸ್ತಿ ಇಲ್ಲಿವರೆಗೂ ನೀವು ಏನು ಕೇಳಿದ್ದೀರಿ ಬಿಟ್ಟಿದ್ದೀರಿ ಹೇಗಾಗಿದೆಯೋ ಅದು ಬೇರೆ ಥರ. ಜನರಲ್ ಆಗಿದ್ದಾಗ ನೀವು ನನ್ನ ಧರ್ಮಕ್ಕೆ ನಡ್ಕೊಳ್ತಿಲ್ಲ, ನನ್ನ ಮತಕ್ಕೆ ಬರಲಿಲ್ಲ, ನಿಮ್ಮನ್ನು ಹೊರಗೆ ಹಾಕಿದ್ದೀವಿ ಅಂತ ಮಾತಲ್ಲಿ ಹೇಳ್ಬೋದು. ಆದರೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ನೀನು ಯಾವ ಧರ್ಮದಲ್ಲಿದ್ದರು, ನಿಮ್ಮ ಮನೆಯವರು ಯಾವುದೇ ಧರ್ಮವನ್ನು ಅವರು ಒಪ್ಪಿದ್ರು, ಅಪ್ಪನ ಆಸ್ತಿ ತಾತನ ಆಸ್ತಿ ಇದೆಯಲ್ಲ, ಆಸ್ತಿಗೆ ಧರ್ಮ ಇಲ್ಲ. ಆ ಆಸ್ತಿಯಲ್ಲಿರ್ತಕ್ಕಂಥದ್ದು ಹಿರಿಯರು ಮಾಡಿರ್ತಕ್ಕಂಥದ್ದು, ತಂದೆ ಆಗಲಿ ತಾತ ಆಗಲಿ ಅದನ್ನ ಏನು ಕೊಡಬೇಕು ಏನು ಸೇರಬೇಕೋ ಅದು ನೀವು ಕೈಕಟ್ಟಿ ಕೂತ್ಕೊಂಡ್ರು ನಿಮ್ಮ ಭಾಗಕ್ಕೆ ಬಂದ್ಬಿಡುತ್ತೆ. ಕಾನೂನು ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ.
ಕೋರ್ಟಲ್ಲಿ ನಡೀತಾ ಇದೆ ಸ್ವಾಮಿ ನಮ್ದು. ಹ್ಞೂ ಆದ್ರೆ ಅಲ್ಲಿ ಏನು ಇದನ್ನ ಆಗ್ತಾನೆ ಇಲ್ಲ. 8 ವರ್ಷ ಆಯ್ತು ಕೋರ್ಟ್ ಓಡಾಡ್ತಾನೆ ಇದೀವಿ. ನಮ್ಮ ಮನೆಗೆ ಹ್ಯಾಂಡಿಕ್ಯಾಪ್ಟು, ನಾನೊಂದು ಮಾತು ಹೇಳ್ತೀನಿ ತಾಯಿ. ಆಗ್ತಾ ಇಲ್ಲ. ಅಮ್ಮ, ಕೋರ್ಟ್ ವಿಚಾರ ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ. ಕೋರ್ಟು ಅಂದರೆ ನಾವು ಅಂಗಡಿಗೆ ಹೋಗಿ ಬೇಕಾದ ದವಸ ಧಾನ್ಯಗಳನ್ನ ತಂದು ಮನೆಗೆ ಹಬ್ಬ ಮಾಡ್ಕೊಂಡು ತಿಂತೀವಲ್ಲ, ಅದೆಲ್ಲ ಕೋರ್ಟು. ಕೋರ್ಟು ಅಂದರೆ ಬರುವ ಯುಗಾದಿ ಥರ, ವರ್ಷಕ್ಕೊಂದ್ಸತಿ ಬರೋ ಯುಗಾದಿನೋ ರಂಜಾನ್ ಇದೆಯಲ್ಲ, ಅದು ದಿನ ಬರಲ್ಲ, ಅದು ವರ್ಷಕ್ಕೆ ಒಂದೇ ಸತಿ ಬರೋದು. ಆ ವರ್ಷಕ್ಕೆ ಒಂದ್ಸತಿ ಬರೋದಕ್ಕೆ ನಾವು ವರ್ಷದಕ್ಕೆ ಕಾಯ್ತೀವಲ್ಲ, ಹಬ್ಬ ಬರಬೇಕು, ರಂಜಾನ್ ಬರಲಿ ಅಥವಾ ನಮಗೆ ಯುಗಾದಿ ಬರಲಿ ಅಂತ ನಾವು ಕಾಯ್ತೀವಲ್ವಾ, ಹಾಗೆ ಕೋರ್ಟ್ ತೀರ್ಮಾನ ಅಂತಕ್ಕಂಥದ್ದು ಆ ದಿನಗಳಲ್ಲೇ ಬರೋದು. ಯಾತಕ್ಕೆ ಆ ಥರ ಮಾಡ್ತಾರೆ, ನಿಧಾನ ಮಾಡ್ತಾರೆ ಅಂದರೆ ಅಷ್ಟರೊಳಗಡೆ ನಾವು ತಿದ್ದಿ ಬುದ್ಧಿ ಕಲೀಲಿ ಅಂತ. ನ್ಯಾಯಾಧೀಶರು ಯಾಕೆ ತಡ ಮಾಡ್ತಾರೆ, ಕೋರ್ಟಲ್ಲಿ ಪ್ರತಿ ಸತಿ ಡೇಟ್ಗಳು ಯಾಕೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂದರೆ ಅದಕ್ಕೆ ಮುಂಚಿತವಾಗಿ ಅವ್ರು ಕೊಡುವ ಕೋರ್ಟ್ಗೆ ಹಾಕ್ಬಾರ್ದು ಅಂತ ಆ ಗುರುಗಳ ಹತ್ರನೇ ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ವಿ ಸ್ವಾಮೀಜಿ ನಾವು. ಯಾಕೆ ಈ ತರ ಮಾಡಿದ್ರೆ, ನೀವು ಯಾಕೆ ರಿಜಿಸ್ಟರ್ ಮಾಡ್ಸ್ಕೊಂಡ್ರೆ? ನನ್ನ ಗಂಡನ ಸೈನ್ ಇಲ್ಲ ಸ್ವಾಮೀಜಿ, ಹಿರೇ ಮಗ ನನ್ನ ಗಂಡ. ಸೈನ್ ಇಲ್ದಂಗೆನೆ ರಿಜಿಸ್ಟರ್ ಮಾಡ್ಸ್ಕೊಂಡು ಅವ್ರ ಖಾತೆ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅಲ್ಲಿ ಹೋಗಿ ಕೇಳಿದ್ರೆ ಅವರಪ್ಪ ನಿನ್ ಮಗ ಅಲ್ಲ, ನಾನೇನು ಕೊಡಲ್ಲ, ನೀನ್ ಮನೆ ಬಿಟ್ಟು ಹೋಗಿದೀಯ, ನೀನ್ ಹೆಂಗನ ಜೀವನ ಮಾಡ್ಕೊಂಡು ಬರ್ತು ನೀನು ಅಂತ ಹೇಳ್ತಾರೆ. ಇಲ್ಲಿ ಕೋಪದಲ್ಲಿ ಆಡೋ ಮಾತದೆಲ್ಲ ಯಾವುದೇ ಥರ ಆದರೂ ಸಹಿತ ಹೆತ್ತು ಮಗನ ಯಾರೂ ಬಿಟ್ಕೊಡೋದಿಲ್ಲ. ಒಂದಲ್ಲ ಒಂದು ಕಡೆ ಒಳಗಡೆ ಕರಳಲ್ಲಿ ಕಿಚ್ಕೊಳ್ತಾ ಇರುತ್ತೆ, ನನ್ನ ಮಗು ನಾನೇನು ಕೊಡ್ದಂಗೆ ಆಯ್ತಲ್ಲ ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ. ಆದರೆ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಹುಳಿ ಹಿಡ್ತಾ ಇರ್ತಾರೆ, ಯಾರೋ ಪಕ್ಕದಲ್ಲಿ ಇರ್ತಕ್ಕಂಥವ್ರು ತಲೆ ತುಂಬ್ತಾರೆ. ನನ್ನ ಮದುವೆ ಆದ್ಮೇಲೆ ನಮ್ಮ ನಾದ್ನಿ ಗಂಡ ಎಲ್ಲ ಸೇರ್ಕೊಂಡು ಅವ್ರಿಗೆ ಆಸ್ತಿ ಮಾಡ್ಕೋಬೇಕು ಅಂತ ಇದ್ದಾರೆ ಸ್ವಾಮಿ. ಹಂಗಾಗಿ ನನ್ನ ಹೊರಗೆ ಹಾಕಿ ಇರಲಿ, ಅದೇನು ಆಗೋದಿಲ್ಲ. ನಿಮಗೆ ನ್ಯಾಯಸ್ಥಾನ ನಿಮಗೆ ನ್ಯಾಯವನ್ನು ಒದಗಿಸುತ್ತೆ. ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅವರ ಒಂದು ಲಕ್ಕಿ ಡಿಪ್ಪಿನ ಆಫರ್ ನಾಳೆಗೆ ಸಂಪನ್ನಗೊಳ್ತಾ ಇರತಕ್ಕಂಥದ್ದಿದೆ. ಈಗಾಗಲೇ ಸಂಪನ್ನಗೊಂಡಿದೆ, ಹಾಗಾಗಿ ಅದನ್ನು ನಾಳೆ ಗೆದ್ದಿರತಕ್ಕಂಥ ಅಭ್ಯರ್ಥಿಗಳ ಒಂದು ಹೆಸರನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ನಾಳೆ ಆ ಒಂದು ಲಕ್ಕಿ ಡಿಪ್ಪಿನ ಆಫರನ್ನು ಓಪನ್ ಮಾಡ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ನಾಳೆ ಗೆಲುವನ್ನು ಸಾಧಿಸಬೇಕಾಗಿರತಕ್ಕಂಥವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಯಾರೆಲ್ಲ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಿದ್ದೀರೋ ಮೊದಲಿನಿಂದ ಇಲ್ಲಿಯವರೆಗೂ ಮುಂದೆ ಧರಿಸಬೇಕು ಎಂಬತಕ್ಕಂಥ ಒಂದು ಆಲೋಚನೆಯನ್ನು ಮಾಡ್ತಾ ಇರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಜೊತೆಗೆ ಗುರುಜಿರವರು ಅದರಲ್ಲಿ ಮತ್ತೆ ಇನ್ನೊಂದು ಸಿಹಿ ಸುದ್ದಿಯನ್ನು ಕೂಡ ತಿಳಿಸೋರಿದ್ದಾರೆ. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಅದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ. ಗುರುಗಳ ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ಬೇಕು. ಖಂಡಿತ. ಅಷ್ಟೇ ಅಲ್ದಿರ ಬರುವಂತಹ ಶನಿವಾರ ಹುಣ್ಣಿಮೆ ಒಂದು ಅದ್ಭುತವಾದಂತಹ ಸ್ಥಿರಲಕ್ಷ್ಮಿಯನ್ನು ನಿಲ್ಲಿಸ್ಬೇಕಂದ್ರೆ ನಮ್ಮ ಸಂಪಾದನೆ ನಮ್ಮದಾಗಿರಬೇಕು, ಪಾಕೆಟ್ ಮನಿ ಪಾಕೆಟಲ್ಲಿರಬೇಕು. ಹಾಗೆ ಖರ್ಚು ವೆಚ್ಚವನ್ನು ನಾವು ಹೇಗೆ ಮಾಡಬೇಕು, ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ನಾನು ಪ್ರಾರಂಭದಿಂದಲೂ ತಿಳಿಸ್ತಾ ಬರ್ತಿದ್ದೇನೆ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳೇನು ಹೇಳ್ತೀನಿ ಅಂತ, ಅದರ ಸಮಯ ಅದಕ್ಕೆ ನಮಗೆ ಇನ್ನೂ ಕಾಲ ಕೂಡ ಬಂದಿಲ್ಲ. ಆದರೆ ಒಂದಂತೂ ಅದೃಷ್ಟ, ಈ ಬಾರಿ ಶನಿವಾರ ನೀವು ಮನೆಗಳಲ್ಲೇ ಕೂತು ಚಿತ್ರಾ ಪೌರ್ಣಮಿ ದಿವಸ ಹುಣ್ಣಿಮೆಯಂದು ನೀವು ಮನೆಯಲ್ಲಿ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥ ಕಾಲ, ಅದು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಚಂದ್ರ ಉದಯಿಸ್ತಕ್ಕಂಥ ಆ ಕಾಲ. ಆ ಮುಹೂರ್ತದಲ್ಲಿ ಹುಣ್ಣಿಮೆ ಇದೆ, ಸಂಧ್ಯಾ ಕಾಲದಲ್ಲಿ ಒಂದು ತಂತ್ರಸಾರವನ್ನು ತಾವು ಮಾಡ್ಕೋಬೋದು. ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇದೆ. ಇವತ್ತು ಒಂದಲ್ಲ ಒಂಥರ ಸಮಸ್ಯೆ ಈಡಾಗ್ತೀವೇನೋ, ಯಾವುದಾದ್ರು ತೊಂದರೆ ಬರುತ್ತೇನೋ ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಸಾಕು ಪ್ರಾಣಿಗಳ ಹತ್ರ, ಪ್ರಾಣಿ ಪಕ್ಷಿಗಳ ಹತ್ರ ಅಥವಾ ಕೆಲವು ಕ್ರಿಮಿಕೀಟಗಳ ಹತ್ರ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ಕೆಲವು ಸಮಸ್ಯೆ ನಿಮಗೆ ಅನಾರೋಗ್ಯಕ್ಕೆ ತುತ್ತು ಮಾಡುತ್ತೆ, ಆರೋಗ್ಯವನ್ನು ಹಾಳು ಮಾಡುತ್ತೆ, ಮನಸ್ಸು ಚಂಚಲತೆಯಲ್ಲಿಡುತ್ತೆ. ಇದ್ರ ಜೊತೆಗೆ ಇವತ್ತು 11 ಗಂಟೆ 20 ನಿಮಿಷದಿಂದ 3:23 ನಿಮಿಷದವರೆಗೂ ಅಂತೂ ಭಾಳ ಹುಷಾರಾಗಿರಬೇಕು. ನಿಮ್ಮ ಮೇಲಧಿಕಾರಿಗಳು, ಜೊತೆಲಿರ್ತಕ್ಕಂಥ ಸಹಪಾಠಿಗಳು ಅಥವಾ ನಿಮ್ಮ ಸಹೋದ್ಯೋಗಿಗಳು ಇವರಿಂದ ಒಂದಿಷ್ಟು ಮಾನಸಿಕವಾದಂಥ ಒತ್ತಡ, ಒಂದಿಷ್ಟು ಕಿರಿಕಿರಿ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ನೀವು ಯಾವ ವಿಚಾರಕ್ಕೆ ಎಂಟ್ರಿ ಆಗದಿದ್ದರೂ ನಿಮ್ಮಿಂದಲೇ ಆಯ್ತೇನೋ ಎಂಬಂಥ ರೀತಿ ಭಾಸವಾಗುವಂಥದ್ದು, ಮನಸ್ಸಿಗೆ ಬರುವಂಥದ್ದು, ನೋವುಂಟು ಮಾಡುವಂಥದ್ದು ಪರಿಸ್ಥಿತಿ ಎದುರಾಗುತ್ತೆ. ಆದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಆಲೋಚನೆಗಳು ಏನೇ ಮಾಡಿದ್ರು ಮೊದಲು ಮನೆಯಿಂದ ಆಚೆಗೊಳ್ಳುವಾಗ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ 1-2 ತುಳಸಿ ದಳವನ್ನು ವಿಷ್ಣು ಪಾದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಒಂದಷ್ಟು 9 ವರ್ಷದ ಒಳಗಿರುವಂಥ ಹೆಣ್ಣಾಗಲಿ ಗಂಡಾಗಲಿ ಅಂಥ ಮಕ್ಕಳಿಗೆ ಒಂಚೂರು ಚಾಕ್ಲೇಟೋ ಪೆಪರ್ಮೆಂಟೋ ಸಿಹಿ ಪದಾರ್ಥವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಡೋಗಿ ದೇವಿ ಲಲಿತಾ ಬಾಲಾ ತ್ರಿಪುರ ಸುಂದರಿಯನ್ನು
ದುರ್ಗೆಯನ್ನು ಆರಾಧನೆ ಮಾಡಿ ನಿಮ್ಮೊಳಗಿರುವಂಥ ದುಃಖದ ಕ್ಷಣಗಳನ್ನು ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಆದರೆ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೇಕಲ್ಲ, ಸಮಸ್ಯೆಗೊಂದು ಪರಿಹಾರ ಹುಡುಕೊಳ್ಬೇಕು, ತೊಂದರೆ ತಾಪತ್ರೆಗಳಿಂದ ಮುಕ್ತರಾಗಬೇಕು, ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಇದಕ್ಕಾಗಿ ನೀವು ಸ್ವಲ್ಪ ಶ್ರಮಿಸಲೇಬೇಕು. ಇವತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ, ಸುಮ್ಮನೆ ಕೂತ್ರೆ ಸಿಗುವಂಥದ್ದಲ್ಲ. ಆದರೆ ಇವತ್ತು ನೀವು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ಸಾಧ್ಯವಾದರೆ ಒಂದು ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ಬನ್ನಿ, ಅಥವಾ ಸಾಧ್ಯವಾದರೆ ಔದುಂಬರ ವೃಕ್ಷದ ಹತ್ರ ಆದರೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಹಾಗೆ ಯಾವುದೇ ಒಂದು ಗಿಡಮರಗಳಿಗೆ ಒಂದು ಸ್ವಲ್ಪ ನಿಮ್ಮ ಕೈಯಿಂದ ಒಂದಷ್ಟು ನೀರು ಹಾಕಿ. ಇವತ್ತು ಗಿಡಮರಗಳಿಗೆ ನೀರು ಉಣಿಸಿದ್ರೆ ವೃಶ್ಚಿಕ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಸಮಸ್ಯೆಗಳು, ಕಷ್ಟಗಳು ಅಂತಕ್ಕಂಥದ್ದು ಏನೇ ಬಂದರೂ ಮತ್ತೊಬ್ಬರ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ದಿರ ಸಮಾಧಾನವಾಗಿ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ನೋಡಿ. ಕಷ್ಟ ಅಂತಂದಾಗ ನಾವು ಮತ್ತೊಬ್ಬರ ಬಳಿ ಹೇಳಲೂಬಾರ್ದು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲೂಬಾರ್ದು. ನಮ್ಮ ಕಷ್ಟ ಇನ್ನೊಬ್ಬರಿಗೆ ಗೊತ್ತಾದರೆ ಅವ್ರು ಆಡ್ಕೊಂಡು ನಗ್ತಾರೆ ಬಿಟ್ಟರೆ ಆ ಕ್ಷಣ ನಿಮ್ಗೆ ಪರಿಹಾರ ಕೊಡೋದಿಲ್ಲ. ಹಾಗಾಗಿ ಕಷ್ಟ ಅಂತ ಬಂದಾಗ ನಾವು ಮತ್ತೊಬ್ಬರಿಗೆ ಹೇಳ್ಕೊಂಡು ಅದನ್ನು ನಗಪಾಟ್ಲೆ ಮಾಡ್ಕೊಳ್ದಿರ ಕಷ್ಟಕ್ಕೆ ಹೇಗೆ ಪರಿಹಾರ ಮಾಡ್ಕೋಬೇಕು ಎಂಬತಕ್ಕಂಥ ತಾಳ್ಮೆ, ಚಿಂತನೆ ನೀವು ಮಾಡಿ ಇದರಿಂದ ಒಳಿತನ್ನು ಕಾಣ್ತೀರಿ. ಹಾಗೆ ಸಾಧ್ಯವಾದರೆ ಇವತ್ತು ಹನುಮನ ಸಾನ್ನಿಧ್ಯವನ್ನು ದರ್ಶನ ಮಾಡಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಆ ಹನುಮನ ಹೆಸರನ್ನು 54 ಬಾರಿ ನೀವು ಹೇಳ್ಕೊಂಡ್ರೂ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ವ್ಯವಹಾರಗಳ ಬಗ್ಗೆ ಯಾವುದೇ ಕೆಲಸ ಮಾಡಬೇಕಾದರೂ ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡ್ರಿ. ಇವತ್ತು ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತಿಲ್ಲ, ಎಲ್ಲವೂ ನೀವು ಅಂದುಕೊಂಡಷ್ಟು ವೇಗವಾಗಿ ನಡೆಯಲ್ಲ. ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದಷ್ಟು ವ್ಯವಹಾರ ನಡೀಬೇಕಾಗಿರ್ತಕ್ಕಂಥದ್ದು, ಅಥವಾ ಕೆಲವು ಟ್ರಾನ್ಸಾಕ್ಷನ್ಸ್ ಬಗ್ಗೆ ನೀವು ಚಿಂತನೆ ಮಾಡುವಂಥದ್ದು, ಲೇವಾದೇವಿಗಳು ಮಾಡುವಂಥದ್ದಾದರೆ ಇವತ್ತು ಒಂದು ದಿವಸದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ, ಇವತ್ತಿನ ವೃತ್ತಿ ಧರ್ಮದಲ್ಲಿ ಎಲ್ಲವೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಒಳಿತಲ್ಲ, ಅಥವಾ ಸಣ್ಣ ಸಣ್ಣ ವಿಚಾರಕ್ಕೂ ಸಹ ತಲೆ ಕೆಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮ ಅಥವಾ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಆದಷ್ಟು ಅದೃಷ್ಟದಾಯಕವಾಗಿರಬೇಕು, ಅದೃಷ್ಟವನ್ನು ಕಲ್ಪಿಸುವಂಥದ್ದು ಇರಬೇಕು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಗೋವಿಗೆ ಒಂದು ಗೋಗ್ರಾಸ ಕೊಟ್ಟು ಹಸುವಿಗೆ ನಮಸ್ಕಾರ ಮಾಡಿಕೊಂಡು ಹಸುವಿನ ಬಾಲವನ್ನು ಬಿಟ್ಟು ನಮಸ್ಕಾರ ಮಾಡೋದು ಭಾಳಷ್ಟು ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ, ನಾವು ನಮಸ್ತೆ ಗುರುಜಿ, ನೀವು ಹೇಳ್ತಾ ಇದ್ರಲ್ಲ ಗುರುಜಿ, ಯಾವಾಗಲೂ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪಿನ್ ತಗೊಂಡು ಹಾಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ ಅಂತ. ಅದನ್ನ ತಗೊಂಡು ಹಾಕೊಂಡ್ಮೇಲೆ ತುಂಬಾ ಒಳ್ಳೇದಾಗಿದೆ ಗುರುಜಿ. ಇದನ್ನ ಹಾಕೊಂಡ್ಮೇಲೆ ನನಗೆ ತುಂಬಾ ಕಷ್ಟ ಇತ್ತು ಗುರುಜಿ, ನನಗೆ ಹುಷಾರ್ ತಪ್ಪೋದು, ಸುಸ್ತು, ಸಂಕಟ ತುಂಬಾ ಆಗೋದು ಗುರುಜಿ. ಇದನ್ನ ಹಾಕೊಂಡ್ಮೇಲೆ ನನಗೆಲ್ಲ ಒಳ್ಳೇದಾಗಿದೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಅಮ್ಮ, ತಮ್ಮ ಹೆಸರು? ನೀವು ಕಾಲ್ಗೋಸ್ಕರ ತುಂಬಾ ವೇಟ್ ಮಾಡ್ತಿದ್ದೆ ಗುರುಜಿ, ಕನೆಕ್ಟ್ ಆಗ್ತಿರ್ಲಿಲ್ಲ. ಇವತ್ತು ನಾನು ಸೌಭಾಗ್ಯ ಅನ್ಸುತ್ತೆ ಗುರುಜಿ, ನಿಮ್ ಫೋನ್ ಕನೆಕ್ಟ್ ಆಗಿದೆ ನನಗೆ. ಆಗ್ಲಿ ತಾಯಿ, ಒಳ್ಳೇದಾಗ್ಲಿ. ಭಗವಂತನ ಅನುಗ್ರಹ ಸದಾಕಾಲ ಹೀಗೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದವ್ರ ಮೇಲೆ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಎಲ್ಲಿಂದ ಕರೆ ಮಾಡ್ತಿದ್ರಿ? ನಾವು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿಂದ ಮುದ್ಲಾಪುರ ಗ್ರಾಮದಿಂದ ಕಾಲ್ ಮಾಡ್ತಾ ಇರೋದು ಗುರುಜಿ. ಸಂತೋಷ. ತಮ್ಮ ಹೆಸರು? ಅಶ್ವಿನಿ ಗುರುಜಿ. ಅಶ್ವಿನಿ ಅಂತ ಹೇಳಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜನ್ ನಮ್ಮ ಜೊತೆ ಇದ್ದಾರೆ, ಹಾಗೆ ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನೀವು ಯಾವಾಗ್ಲೂ ಹೇಳ್ತಾ ಇದ್ರಲ್ಲ ಗುರುಜಿ, ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪಿನ್ ತಗೊಂಡ್ ಹಾಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ, ನಿಮ್ ಲೈಫ್ ಚೇಂಜ್ ಆಗುತ್ತೆ ಅಂತ. ಅದನ್ನ ತಗೊಂಡ್ ಹಾಕೊಂಡ್ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ ಗುರುಜಿ. ಇದನ್ನ ಹಾಕೊಂಡ್ಮೇಲೆ ನನಗೆ ತುಂಬಾ ಸುಸ್ತಿತ್ತು, ಸಂಕಟ ಇತ್ತು, ಇದೆಲ್ಲ ದೂರ ಆಗಿದೆ ಗುರುಜಿ. ನನಗೆ ಕೆಲ್ಸನೇ ಸಿಗ್ತಾ ಇರ್ಲಿಲ್ಲ. ಇದನ್ನ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪಿನ್ ಅಂತ ತಗೊಂಡ್ ಹಾಕೊಂಡ್ಮೇಲೆ ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ ಗುರುಜಿ. ನಾವು ನಮ್ಮ ಯಜಮಾನ್ರು ಇಬ್ರು ತಗೊಂಡ್ ಹಾಕೊಂಡಿದೀವಿ ಗುರುಜಿ. ಒಳ್ಳೇದಾಗ್ಲಿ, ತುಂಬಾ ಸಂತೋಷ. ಇದರಿಂದ ನೀವು ಗುರುಜಿ ಅಮೌಂಟ್ ಇವಾಗ 5,000 ಆಗಿದೆ ಗುರುಜಿ. ದಯವಿಟ್ಟು ಇದನ್ನ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ ಮಾಲೀಕರಿಗೆ ಹೇಳ್ಬಿಟ್ಟು ಕಡಿಮೆ ಮಾಡಿಸ್ಕೊಡಿ ಗುರುಜಿ. ಇದನ್ನ ನಮ್ಗೆ ಅಷ್ಟೊಂದು ಅಮೌಂಟ್ ಕೊಟ್ಟು ತಗೊಳ್ಳೋಷ್ಟು ಶಕ್ತಿ ಇಲ್ಲ ಗುರುಜಿ. ನಮ್ಮ ಮನೆಯವರಿಗೆಲ್ಲ ತಗೋಬೇಕು, ಇನ್ನು 5 ಪೆಂಡೆಂಟ್ ಬೇಕು ಗುರುಜಿ. ಈ ವಿಚಾರದಲ್ಲಿ ನಾನು ಸ್ವಲ್ಪ ಮೌನ ವಹಿಸ್ಬೇಕಾಗತ್ತೆ. ಯಾಕೆಂದ್ರೆ ಈ ವಿಚಾರವನ್ನ ನಾನು ಅಷ್ಟು ಸ್ಪಷ್ಟೀಕರಿಸಿ ನಿನಗೆ ಮಾತು ಕೊಡ್ಲಿಕ್ಕೆ ಆಗಲ್ಲಮ್ಮ. ಯಾಕೆಂದ್ರೆ ಈಗಾಗಲೇ ನನ್ನ ಮಾತಿಗೆ ಅವರು ಒಂದಲ್ಲ 2-3 ಬಾರಿ ನಾನು ಅವ್ರನ್ನ ರೇಟ್ನ ಹಿಂದು ಮುಂದೆ ಮಾತಾಡಿಸಿದ್ದೀನಿ.
ನೋಡಮ್ಮ, ನನ್ನ ಕಾರ್ಯಕ್ರಮದಲ್ಲಿ ಒಂದು ಚೆನ್ನಾಗಿರ್ತಕ್ಕಂತಹ ಪ್ರಾಡಕ್ಟ್ ಬಂದರೆ ಅದ್ರ ಬಗ್ಗೆ ನಾನು ಒಳ್ಳೆಯದು ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ಮೊದಲು ನಮ್ಮ ಅನುಭವಕ್ಕೆ ತಂದುಕೊಂಡು ಅದು ಸರಿ ತಪ್ಪು ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಳ್ಳೆ ತೂಕವಾದಂತಹ ವ್ಯಕ್ತಿತ್ವದ ಮನಸ್ಥಿತಿ ಇದ್ದರೆ ಆಗಷ್ಟೇ ನನ್ನ ವಾಹಿನಿಯಲ್ಲಿ, ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡಬಲ್ಲೆ. ಅದಕ್ಕೆ ಅಷ್ಟಕ್ಕೆ ಮಾತ್ರ ನಾನು ಸೀಮಿತನಾಗ್ತೀನಿ. ಅಂತಹದ್ರಲ್ಲಿ ಡಿವೈನ್ ಸ್ಟಾರ್ ಮಾಲೀಕರಲ್ಲಿರ್ತಕ್ಕಂಥ ಒಳ್ಳೆ ಗುಣ ಪಾಪ ಬಂದಾಗೆಲ್ಲ ಅವ್ರು ಏನೋ ಒಂದು ಟ್ಯಾಕ್ಸ್ ಹಾಕ್ತೀವಿ ನಾವು, ಇಲ್ಲ ನೀವು ಕಡಿಮೆ ಮಾಡಿ ಭಕ್ತರಿಗೆ ಅನುಕೂಲ ಆಗಲಿ, ಆದಷ್ಟು ಇನ್ನೂ 10 ಜನ ಕೈ ಸೇರಲಿ, ಈ ಥರ ಎಲ್ಲ ಹೇಳ್ಕೊಂಡು ಮೊನ್ನೆ ಆ್ಯಕ್ಚುಲಿ ಲೆಕ್ಕಿ ಡಿಪ್ಪದು ಈ ಹಿಂದೆನೇ ಆಗೋಗ್ಬೇಕಾಗಿತ್ತು. ಅಂಥದ್ದು ಒಂದಷ್ಟು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿವರೆಗೂ ಅದನ್ನು ತಳ್ಕೊಂಡು ಬಂದುಬಿಟ್ವಿ. ಈಗ ನಾಳೆ ಅದನ್ನು ಕೊನೆಯದು ಅಂದರೆ ನಾಳೆ ಅದರ ಸಂಪೂರ್ಣವಾದಂಥ ಯಾರು ಅದೃಷ್ಟಶಾಲಿಗಳು ಅಂತಕ್ಕಂಥದ್ದು ನೋಡುವಂಥ ದಿನವೂ ಹತ್ತಿರ ಬಂದಾಯಿತು. ಹಾಗಾಗಿ ಒಂದು ರೇಟ್ ಕಡಿಮೆ ಮಾಡಿದ್ವಿ. ಈಗ ಇರ್ತಕ್ಕಂಥ ರೇಟ್ಗೆ ಪುನಃ ನಾನು ಅದನ್ನು ರೇಟ್ ಕಡಿಮೆ ಮಾಡಿ ಅಂದರೆ ಅವ್ರ ಮನಸ್ಸು ಒಪ್ಪುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಮಾತು ನಾನು ಹೇಳ್ತೇನೆ. ಯಾಕೆಂದರೆ ಅದನ್ನು ಹೇಳಬೇಕಾದ್ರೂ ನನಗೆ ಭಾಳ ಬಾಧೆನೆ. ಯಾಕೆಂದರೆ 10 ರೂಪಾಯಿ ಇರ್ತಕ್ಕಂಥ ಮೌಲ್ಯನ ಪ್ರತಿ ಸತಿ ನೀವು ಕಡಿಮೆ ಮಾಡಿ ಅಂದಾಗ ಅವ್ರ ಮನಸ್ಸು ಏನಾಗುತ್ತೋ, ಏನು ಅದನ್ನು ಚಿಂತನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ತಾಯಿ. ಆದಷ್ಟು ನಿನ್ನ ಮಾತಂತೂ ನಾನು ಅವ್ರ ಮುಂದೆ ಇಡ್ತೇನೆ. ಯಾಕೆಂದರೆ ತುಂಬಾ ಕಷ್ಟದಲ್ಲಿದ್ವಿ ಗುರುಜಿ. ನಮ್ಮ ಮನೆಯವರಿಗೆಲ್ಲ ತಗೋಬೇಕು, ನಮ್ಮ ಮನೆಯವರಿಗೆಲ್ಲ ಒಳ್ಳೇದಾಗ್ಬೇಕು. ಈಗ ನನಗೆ ಒಳ್ಳೇದಾಗಿದೆ, ನಮ್ಮ ಯಜಮಾನ್ರಿಗೂ ಒಳ್ಳೇದಾಗಿದೆ, ಹಾಗೆ ನಮ್ಮ ಮನೆಯವರಿಗೆಲ್ಲ ಒಳ್ಳೇದಾಗ್ಬೇಕು ಅಲ್ವಾ ಗುರುಜಿ? ಅಷ್ಟೊಂದು ಅಮೌಂಟ್ ಕೊಟ್ಟು ತಗೊಳ್ಳೋ ಶಕ್ತಿ ನಮ್ಮ ಕೈಲಿ ಇಲ್ಲ ಗುರುಜಿ. ದಯವಿಟ್ಟು ನೀವು ಹೇಳ್ಬಿಟ್ಟು ಕಡಿಮೆ ಮಾಡಿಸ್ಕೊಡಿ ಗುರುಜಿ. ಅದು ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಫೈನಾನ್ಸ್ ಮಾಲೀಕರಿಗೆ ಹೇಳಿ ಗುರುಜಿ. ನೀವು ಹೇಳಿದ್ರೆ ಅವ್ರು ಕೇಳ್ತಾರೆ ಗುರುಜಿ, ಖಂಡಿತವಾಗ್ಲೂ ಕೇಳ್ತಾರೆ ಅವರು. ಆಗ್ಲಿಮ್ಮ, ನನ್ನ ಪ್ರಯತ್ನ ಮಾಡ್ತೇನೆ. ಯಾಕೆಂದ್ರೆ ನೀವು ಹೇಳೋದು ಸತ್ಯವೇ. ಇದು ನನ್ನ ಮನವಿ ಅನ್ಕೊಳ್ಳಿ ಗುರುಜಿ. ಎಲ್ರಿಗೂ ಒಳ್ಳೇದಾಗುತ್ತೆ, ಪ್ರತಿಯೊಬ್ರು ತಗೊಂಡು ಹಾಕೋಬೇಕು ಗುರುಜಿ. ಇದು ನನಗ್ ಮಾತ್ರ ಒಳ್ಳೇದಾದ್ರೆ ಸಾಲ್ತು ಗುರುಜಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಬೇಕು. ನನಗೂ ನನ್ನ ಯಜಮಾನ್ರಿಗೂ ತುಂಬಾ ಒಳ್ಳೇದಾಗಿದೆ, ಹಾಗೆ ನಮ್ಮ ಮನೆಯವ್ರಿಗೂ ಒಳ್ಳೇದಾಗ್ಬೇಕು. ನಮ್ಮ ಮನೆ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕು ಗುರುಜಿ. ಈಗ ಆಲ್ರೆಡಿ ತುಂಬಾ ಕಷ್ಟ ಇತ್ತು ಗುರುಜಿ, ತುಂಬಾ ಪರಿಹಾರ ಆಗಿದೆ. ನನಗೆ ನಿದ್ದೆನೆ ಬರ್ತಾ ಇರಲಿಲ್ಲ, ಈಗ ಒಳ್ಳೆ ನಿದ್ದೆ ಬರುತ್ತೆ. ನನಗೆ ಸುಸ್ತು ಸಂತ ತುಂಬಾ ಇತ್ತು ಗುರುಜಿ, ಈಗ ಅದೆಲ್ಲ ಸುಸ್ತು ಸಂತ ಎಲ್ಲ ನಿವಾರಣೆ ಆಗಿದೆ ಗುರುಜಿ. ಮಾತ್ರ ಕೈವಾಡ ತುಂಬಾ ಮಾಡಿಸ್ತಾ ಇದ್ರು ನಮ್ಗೆ ಆಗದೆ ಇರೋರು. ಅದರಿಂದ ಎಲ್ಲ ಇವಾಗ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಹಾಕೊಂಡ್ಮೇಲೆ ನನಗೆ ತುಂಬಾ ಸಂತೋಷ. ತುಂಬಾ ಚಿತ್ತಕ್ಕೆ ಕಂಡ್ಕೊಂಡಿದ್ದೀನಿ ಗುರುಜಿ ಇದನ್ನ ಹಾಕೊಂಡ್ಮೇಲೆ. ನಾನು ನಿನ್ನ ಮನಸ್ಥಿತಿ, ನಿನ್ನ ಮಾತು ಚಾಚೂ ತಪ್ಪದೇರ ಅದೆಲ್ಲವನ್ನು ಅವ್ರ ಮುಂದೆ ಇಡ್ತೇನೆ. ಇಟ್ಟು ಹೀಗಿದೆ ಪರಿಸ್ಥಿತಿ, ಹೊರಗಡೆ ಪ್ರಪಂಚ ಹೀಗಿದೆ, ಆದಷ್ಟು ಅವರು ಕಡಿಮೆ ಬಗ್ಗೆ, ಯಾಕೆಂದ್ರೆ ನೀನೊಬ್ಳು ಹೇಳಿದ್ಯಾ ಅಂತ ಹೇಳಲ್ಲ, ನಿನ್ನ ಥರ ಒಂದು 10 ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಆದಷ್ಟು ರೇಟ್ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಅಂತ ನಾನು ಈ ವಿಚಾರನ ಅವ್ರ ಮುಂದೆ ಇಟ್ಟು ಆದಷ್ಟು ನಿನ್ನ ಮಾತಿನಂತೆ ನೋಡೋಣ, ಒಂದು ಪ್ರಯತ್ನ ಮಾಡ್ತೀನಿ ತಾಯಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಮತ್ತು ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆದರೆ ಮಕರ ರಾಶಿಯವರ ಮನಸ್ಸು ತುಂಬ ಚಂಚಲತೆಯಲ್ಲಿದೆ. ಇವತ್ತು ಸಾಕಷ್ಟು ಜವಾಬ್ದಾರಿ ಹೊರಬೇಕಾಗತ್ತೆ, ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಳ್ಬೇಕಾಗತ್ತೆ ಮತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾಗತ್ತೆ. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾಗತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಇದೆ. ಜೊತೆಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಮನಸ್ಸು ಅಷ್ಟೊಂದು ಚಂಚಲತೆಯಿಂದಿದ್ದು ಮನಸ್ಸಲ್ಲಿ ಯಾವುದೇ ಒಂದು ಕೆಲಸ ಸ್ಥಿಮಿತವಾಗಿ ಮಾಡಲಿಕ್ಕೆ ಆಗದಿರ ಎಲ್ಲವೂ ಸಹಿತ ತಲೆಗೆ ಹಾಕ್ಕೊಳ್ಳೋದ್ರಿಂದ ಯಾವುದೂ ನಡೆಯೋದಿಲ್ಲ. ಆದರೆ ಮನಸ್ಸಲ್ಲಿ ಒಂದು ಏಕಾಗ್ರತೆಯನ್ನು ತಂದುಕೊಳ್ಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳ ಪಾದಮಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮಕರ ರಾಶಿಯವರು ಸ್ವಲ್ಪ ಮಟ್ಟಿಗೆ ಒಳಿತನ್ನು ಕಾಣ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಹನುಮನ್ನಾಗಲಿ ಅಥವಾ ವಿಷ್ಣು ದೇವರನ್ನಾಗಲಿ ಅಥವಾ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ಯಾವುದಾದ್ರೂ ಒಂದು ಅವತಾರದಲ್ಲಿ ಶ್ರೀನಿವಾಸನೋ ಅಥವಾ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಕೊಳ್ಳೋದ್ರಿಂದ ಒಂದಷ್ಟು ಒಳಿತಾಗುತ್ತೆ. ಆದರೆ ಸರಿಸುಮಾರು 4ರಿಂದ 6:20 ತನಕ, ಸಂಧ್ಯಾ ಕಾಲದ 4ರಿಂದ 6:20 ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು, ಮನಸ್ಸು ತುಂಬ ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ತೀರ್ಮಾನಗಳಲ್ಲಿ ಒಂದಷ್ಟು ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದೇ ಸಾಕಷ್ಟು ಇದೆ. ಆದರೆ ಈ ಸಮಯದಲ್ಲಿ ಎಷ್ಟು ಎಚ್ಚರಿಕೆಯಿಂದ ನಡೀತಿರೋ, ಎಷ್ಟು ಎಚ್ಚರಿಕೆ ಆಗಿರ್ತಿರೋ ಅಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು, ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸದಲ್ಲಿ ಒಂದು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ತಾಳ್ಮೆಯಿಂದ ಸಮಾಧಾನವಾಗಿದ್ದರೆ ಮಾತ್ರ ಎಲ್ಲ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಗುರುವಿನ ಅನುಗ್ರಹವನ್ನು ಪಡೆಯುವಂಥ ಕಾಲವೂ ಹೌದು. ಗಣಪನ ಪ್ರಾರ್ಥನೆ ಮಾಡಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಬಲವೂ ನಿಮ್ಮದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡಿಬೇಕಾಗತ್ತೆ. ಹಾಗೆ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ನಿಮ್ಮಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡಿಕೊಂಡು ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗಿರಬೇಕು. ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು, ಜೊತೆಗೆ ಅರ್ಧ ತಲೆನೋವಿಂದ ಬಾಧಿಸ್ತಕ್ಕಂಥದ್ದು, ಕೆಲವಷ್ಟು ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿನೂ ಎದುರಾಗ್ಬೋದು. ಏನೇ ಮಾಡಿದ್ರೂ ಏನೇ ಮಾಡಬೇಕಾದ್ರೂ ನಿಮ್ಮ ಮನಸ್ಸು ಏನು ಹೇಳುತ್ತೋ, ತಾವು ಏನು ಚಿಂತನೆ ಮಾಡ್ತಿರೋ, ಯಾವ ವೃತ್ತಿಯನ್ನು ಹೇಗೆ ಅಭಿವೃದ್ಧಿಪಡಿಸ್ಕೋಬೇಕು ಅಂತಿರ್ತೀರೋ ಅದರಂತೆ ಪಡಿಸ್ಕೊಳ್ಬಹುದು. ಹಾಗೆ ಕೆಲವಷ್ಟು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನೀವು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಗಣಪನ ಅನುಗ್ರಹದಿಂದಲೂ ಕುಂಭರಾಶಿಯವರಿಗೆ ಒಳಿತನ್ನು ಕಾಣ್ತೀರಿ. ಸಾಧ್ಯವಾದರೆ ಒಂದು ವಿಶೇಷವಾಗಿರ್ತಕ್ಕಂಥ ಅಂದರೆ ಬುಧವಾರ ಆದ್ದರಿಂದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಹಸಿರು ಬಣ್ಣದ ವಸ್ತ್ರ, ಅದರ ಒಂದು ಹಿಡಿಯಷ್ಟು ಹೆಸರು ಕಾಳು, ಹಸಿರು ಬಣ್ಣದ ವಸ್ತ್ರದಲ್ಲಿ ಹೆಸರು ಕಾಳನ್ನು ಗಂಟು ಕಟ್ಟಿ ವಿಷ್ಣು ಆಲಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಕೆಲವಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಕೆಲವಷ್ಟು ಬುದ್ಧಿ ಚೈತನ್ಯದಲ್ಲಿ ನೀವು ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡ್ತೀರಿ, ಅದೃಷ್ಟದಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಆಲೋಚನೆ ಇಡ್ತೀರಿ. ಯಾವ ಕೆಲಸ ಬೇಕು, ಯಾವುದು ಬೇಡ, ಬೇಕು ಬೇಡಗಳ ಮಧ್ಯೆ ಸರಿಯಾದ ಚಿಂತನೆ ಮಾಡಬೇಕಾದ ನೀವು ಸಾಕಷ್ಟು ಕನ್ಫ್ಯೂಷನಲ್ಲಿ ಇರ್ತೀರಿ. ಆದರೆ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಮಾತ್ರ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜೋಪಾನ. ಕಾಗದ ಪತ್ರಗಳಿಗೆ ಅಥವಾ ಬೇಕಾದ ವ್ಯವಹಾರಗಳ ಬಗ್ಗೆ ಅಥವಾ ಏನಾದರೂ ಒಂದು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೊಸ ವ್ಯಾಪಾರ ಮಾಡತಕ್ಕಂಥದ್ದು, ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಂತೋಷ ಸಂಭ್ರಮದಿಂದ ಹೊರಡತಕ್ಕಂಥದ್ದು, ಹಾಗೆ ಪ್ರಾಣಿ ಪಕ್ಷಿಗಳ ಹತ್ರ, ಸಾಕು ಪ್ರಾಣಿಗಳ ಹತ್ರ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು, ಹಾಗೆ ಕೆಲವಷ್ಟು ರೋಗ ರುಜಿನಗಳು ನಿಮ್ಮನ್ನು ಬಾಧಿಸ್ಬೋದು. ಅದಕ್ಕೆ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಂಡ್ಬಿಟ್ರೆ ಅದು ಯಾವ ಸಮಸ್ಯೆಯೂ ಆಗೋದಿಲ್ಲ. ಹಾಗಾಗಿ ಇವತ್ತು ವೈದ್ಯರ ಸಲಹೆ ಸಹಿತ ಸ್ವಲ್ಪ ಜನ ತಗೊಳ್ಳೋರಿದ್ದಾರೆ. ಆದಷ್ಟು ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಒಳ್ಳೆಯದಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಸರ್, ಕುರ್ಚಿ ಕೈ ಕೊಡಿ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ ಅಮ್ಮ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ ಗುರುಜಿ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ ನಾವು ಈ ಬೆಂಗಳೂರಿಂದಾನೆ. ಬೆಂಗಳೂರಿಂದ. ಅಮ್ಮ ತಮ್ಮ ಹೆಸರು? ನಾಗರತ್ನ ಗುರುಜಿ. ನಾಗರತ್ನ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿದ್ದಾರೆ. ಹಲೋ, ಕೊಡಿ. ಹಲೋ ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ನಮಸ್ತೆ, ಕೋಟಿ ನಮನಗಳು ನಿಮಗೆ. ಹೇಳಮ್ಮ. ಹಲೋ ಹೇಳಮ್ಮ, ನಮ್ಮ ಮಾತಾಡ. ಮನೆಯವರು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಗುರುಜಿ, ಅದು ವಾಪಸ್ ಬರುತ್ತಾ ಕೇಳಬೇಕಿತ್ತು. ಮನೆಯವರು ದುಡ್ಡು ಕೊಟ್ಟಿದ್ದಾರೆ, ವಾಪಸ್ ಬರುತ್ತಾ? ಬೇರೆ ದುಡ್ಡು ಕೊಟ್ಟಿದ್ದಾರೆ ಗುರುಜಿ, ತುಂಬಾ ಸತಾಯಿಸ್ತಾ ಇದ್ದಾರೆ. ಕೊಟ್ಟಿದ್ದಾರೆ, ಸ್ವಲ್ಪ ಕೊಟ್ಟಿದ್ದಾರೆ, ಇನ್ನೂ ಕೊಡ್ಬೇಕು. ತುಂಬಾ ಸತಾಯಿಸ್ತಾ ಇದ್ದಾರೆ ಗುರುಜಿ. ಅದು ಹಾಗೆ ಅಮ್ಮ, ಈ ಹಣಕಾಸಿನ ವಿಚಾರನೇ ಹೀಗೆ. ನಿಮ್ಮಿಂದ ತಗೊಳ್ಬೇಕಾದ್ರೆ ಕೈ ಕಟ್ಟಿ ನಿಲ್ತಾರೆ. ನೀವು ಅವ್ರ ಮನೆ ಬಾಗಿಲಿಗೆ ಹೋದಾಗ ನೀವು ಯಾರು ಅಂತ ಕೇಳ್ತಾರೆ. ಇದು ಎಲ್ಲ ಕಡೆ ಒಳ್ಳೆ ಕೆಲಸಕ್ಕೆ ಇಸ್ಕೊಂಡಿದ್ದಾರೆ ಗುರುಜಿ. ಅವ್ರ ಕಿಡ್ನಿ ಫೇಲ್ ಆಗಿತ್ತು, ಅದಕ್ಕೆ ಇಸ್ಕೊಂಡಿದ್ದಾರೆ. ಇವಾಗ ತುಂಬಾ ಸತಾಯಿಸ್ತಿದ್ದಾರೆ ಗುರುಜಿ. ನೋಡಿ ಎಂತ ಪರಿಸ್ಥಿತಿ ಇದು. ಅವ್ರ ಕಿಡ್ನಿ ಫೈಲ್ ಆದಾಗ ಕಿಡ್ನಿ ಫೇಲ್ ಆಗಿ ಅವ್ರ ಮನೆಯವ್ರ ತಂಗಿನೇ ಅವ್ರಿಗೆ ಕಿಡ್ನಿ ಕೊಟ್ಟಿದ್ದಾರೆ ಗುರುಜಿ. ಅದಕ್ಕೆ 3 ಲಕ್ಷ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು ಅವ್ರಿಗೆ ಆಪರೇಷನ್ಗೆ ಅಂತ. ಇವಾಗ ಕೊಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಕೊಡ್ಬೇಕು ಗುರುಜಿ. ತುಂಬಾ ಸತಾಯಿಸ್ತಾ ಇದ್ದಾರೆ. ಆದ್ರೂ ಹಣಕಾಸಿನ ವಿಚಾರ ಅಮ್ಮ ದುಡ್ಡು. ಅಮ್ಮ, ನಿಮ್ಮ ಪ್ರಶ್ನೆಯಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ಈಗ ತಾವು ಕೇಳುವ ಸಮಯ ಇದನ್ನು ಆಧರಿಸಿದ್ರೆ ಸ್ವಲ್ಪ ನಿಧಾನ, ಮಂದಗತಿ ಅಂತ ಹೇಳುತ್ತೆ. ಅಂದರೆ ಸ್ಪೀಡ್ ಆಗೋದಿಲ್ಲ. ಸ್ಪೀಡಾಗಿ ನೀವು ಅಂದ್ಕೊಂಡಷ್ಟು ನಿಮಗೆ ಬೇಕು ಅಂದಾಗ ನಿಮ್ಮ ಕೈ ಸಿಗದಿರೇ ಇರ್ಬೋದು, ಬಟ್ ನಿಮ್ಮ ಹಣ ನಿಮಗೆ ಬರುತ್ತೆ. ಆಮೇಲೆ ಕೆಲವೊಂದು ಕಡೆ ಕೆಲವು ಪರಿಸ್ಥಿತಿಗಳು ಹೇಗಿರುತ್ತೆ ಗೊತ್ತಮ್ಮ, ನಾವು ಏನೋ ಒಂದು ಇನ್ವೆಸ್ಟ್ ಮಾಡ್ತೀವಿ, ನಾವು ಯಾವುದ್ರ ಬಗ್ಗೆನೂ ಕೊಡ್ತೀವಿ ಅಥವಾ ನಾವು ಯಾರಿಗೂ ಕೊಡ್ತೀವಿ, ಬಟ್ ನಮಗೆ ಅವರಿಂದಲೇ ಬರೋದಿಲ್ಲ. ಆ ಕ್ಷಣ ಬೇರೆ ಯಾರೋ ನಮಗೆ ಸಹಾಯ ಮಾಡೋರು ಇರ್ತಾರೆ, ಅಥವಾ ನಮ್ಮ ಕಷ್ಟಕ್ಕೆ ಬೇರೆಯವ್ರು ಆಗೋರು ಇರ್ತಾರೆ, ಅಥವಾ ಅದು ಬೇರೆ ಮತ್ತು ಬೇರೆ ಯಾವುದೋ ಒಂದು ರೀತಿ ನಮ್ಮ ಮೌಲ್ಯ ಬಂದೇ ಬರುತ್ತೆ. ಈ ಕಡೆ ಬರ್ದಿರೇ ಇರ್ಬೋದು, ಮತ್ತೊಂದು ಕಡೆ ಬರೋಂಗಿರುತ್ತೆ, ಬಟ್ ಅದು ನಮ್ಗೆ ಹಂಗಾಗಲ್ವಲ್ಲ. ನಾನು ಕೊಟ್ಟಿರೋದು ಯಾರಿಗೂ ಅವರಿಂದ ಬಂದರೆ ನಂಗೆ ಸಮಾಧಾನ. ಇದು ಈ ಕಲಿಯುಗದ ಪದ್ಧತಿ. ಹಾಗಾಗಿ ನಿಮ್ಮ ಅದೃಷ್ಟ ರೇಖೆಗಳು ಚೆನ್ನಾಗಿದೆ, ಭಯಪಡಬೇಡಿ. ನೀವು ಒಂದು ಒಳ್ಳೆಯದಕ್ಕೆ ಮಾಡಿದ್ದೀರಿ, ಆದಷ್ಟು ಅದನ್ನು ಅರ್ಥ ಮಾಡ್ಕೊಂಡು ಅವರು ಆದಷ್ಟು ಬೇಗ ಋಣ ಹರಿಸ್ಕೊಳ್ಳುವಂಥ ರೀತಿಯಲ್ಲಿರಲಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ತಂತ್ರಸಾರದ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರವನ್ನು ಗುರುಜಿಯವರು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ರು. ಏನು ತಿಳಿಸ್ಕೊಡ್ತಾರೆ ಬನ್ನಿ
ಗುರುಗಳೇ, ಈಗ ನಮಗೇನು ತಿಳಿಸ್ಕೊಡ್ತೀರಿ? ಖಂಡಿತ ತಂತ್ರಸಾರದ ಬಗ್ಗೆನೂ ತಿಳಿಸಬೇಕು. ಯಾಕೆಂದರೆ ಈ ಬಾರಿ ಬರುವಂಥ ಹುಣ್ಣಿಮೆ ಚಿತ್ರಾಲ ಪೌರ್ಣಮಿ ಅದು ಸಾಮಾನ್ಯವಾದ್ದಲ್ಲ. ಚಿತ್ರಾಲ ಪೌರ್ಣಮಿ ಅಂದರೆ ಚಿತ್ರಗುಪ್ತನ ಹೊಸದಾದಂತಹ ಲೆಕ್ಕ ಪ್ರಾರಂಭ ದಿನ ಅಂತ ಹೇಳ್ತಾರೆ. ಇಂತಹ ಶುಭ ದಿನ ಈ ದಿವಸದಲ್ಲಿ ನೀವು ಮಾಡುವಂತಹ ತಂತ್ರಸಾರ ಸ್ಥಿರ ಮಹಾಲಕ್ಷ್ಮಿಯನ್ನು ನಿಲ್ಲಿಸಲಿಕ್ಕೆ, ಅಂದರೆ ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗಬೇಕು, ವ್ಯಕ್ತಿ ತನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು, ತಾನು ಕಷ್ಟಪಟ್ಟಿದ್ದು ಮತ್ತೊಬ್ಬರದಲ್ಲ, ಇನ್ನೊಬ್ಬರ ಆಸ್ತಿ ನನಗೆ ಬೇಕು ಅಲ್ಲ, ನೀನು ಕಷ್ಟಪಟ್ಟಂಥ ಹಣ ನಿನ್ನ ತಿದ್ದರೆ ಸಾಕು, ನಿನ್ನ ಪಾಕೆಟ್ ಯಾವತ್ತೂ ಬರಿದಾಗಬಾರ್ದು, ಹಾಗೆ ನಿನ್ನ ಕುಟುಂಬ ಯಾವತ್ತೂ ಕಣ್ಣೀರು ಹಾಕಬಾರ್ದು. ಆ ಕುಟುಂಬಕ್ಕೂ ಮತ್ತು ಮನೆಗೂ ನಿನ್ನ ಪಾಕೆಟ್ಗೂ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಇರಬೇಕು. ಇದಕ್ಕಾಗಿ ಮಹಾಲಕ್ಷ್ಮಿಯಲ್ಲಿ ಒಂದು ಪ್ರಾರ್ಥನೆ ಇರಬೇಕು. ಅದಕ್ಕಾಗಿ ಇರತಕ್ಕಂಥದ್ದು ಅದ್ಭುತವಾದಂಥ ಒಂದು ತಂತ್ರಸಾರ ಇದೆ. ಈ ತಂತ್ರಸಾರವನ್ನು ಯಾರು ಮಾಡಬೇಕು, ಯಾರು ಮಾಡಿದ್ರೆ ಸರಿ ಬರುತ್ತೆ? ಇದು ಯಾರು ಬೇಕಾದರೂ ಮನೆಯಲ್ಲಿರ್ತಕ್ಕಂತಹ ಒಬ್ಬ ಸದಸ್ಯರ ಮಾಡಿದ್ರೆ ಸಾಕು. ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ತಾಯಂದಿರು ನೀವು ಮಾಡ್ಬೋದು, ಅಥವಾ ನಿಮ್ಮ ಪತಿದೇವ್ರ ಕೈಯಲ್ಲಿ ಮಾಡಿಸ್ಬೋದು, ಅಥವಾ ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸ್ಬೋದು, ಏನೂ ತಪ್ಪಿಲ್ಲ. ಆದರೆ ತಂತ್ರಸಾರವನ್ನು ನಾನು ಹೇಳುವ ಕ್ರಮವನ್ನು ಕ್ರಮಬದ್ಧವಾಗಿ ಮಾಡಬೇಕು. ಯಾಕೆಂದರೆ ಕ್ರಮ ತಪ್ಪಿದ್ರೆ ಅದು ಕೆಲಸ ಆಗ್ತಕ್ಕಂಥದ್ದಲ್ಲ. ಹಾಗೆ ಯಾವುದೇ ಒಂದು ಜವಾಬ್ದಾರಿತ್ವಂಥ ಕಾಯಕವನ್ನು ಮಾಡಬೇಕಾದ್ರೂ ಅದರ ಪೂರ್ವ ನಿಯೋಜಿತವಾಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮಾಡ್ಕೋಬೇಕು. ಆ ವ್ಯವಸ್ಥೆಗಳು ಕರೆಕ್ಟಾಗಿದ್ದರೆ ಮಾತ್ರ ನೀವು ಕೇಳಿದಂಥ ರೀತಿಯಲ್ಲಿ ಎಲ್ಲವೂ ಕಾರ್ಯಸಿದ್ಧಿಯಾಗುತ್ತೆ. ಆದರೆ ಈ ಬಾರಿ ಈಗ ಬರ್ತಕ್ಕಂಥ ಚಿತ್ರಾ ಪೌರ್ಣಮಿ ಅಂದರೆ ಈ ಹುಣ್ಣಿಮೆಯಂದು ಅವತ್ತು ಬೆಂಗಳೂರು ಕರಗ ಇದೆ, ದೇವಾಲಯದ ಉತ್ಸವಗಳಿದೆ, ಎಷ್ಟೋ ಕಡೆ ರಥೋತ್ಸವಗಳಾಗ್ತಾ ಇರುತ್ತೆ, ಎಷ್ಟೋ ಕಡೆ ಪ್ರತಿಷ್ಠಾಪನೆ ಆಗುತ್ತೆ. ಅದೇ ದಿವಸ ಕೂಗೂರಲ್ಲಿರ್ತಕ್ಕಂಥ ಕೂಗೂರಿನ ಸಜ್ಜಾಪುರ ಅಲ್ಲ, ಅದು ಸಜ್ಜಾಪುರ ಕೂಗೂರು ಗ್ರಾಮ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಸಜ್ಜಾಪುರ ಹೋಬಳಿ ಮತ್ತು ಕೂಗೂರಲ್ಲಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ದೇವಿಯ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವ ಈ ಸಾನ್ನಿಧ್ಯ ಸಹಿತ ಅವತ್ತೇ ಇದೆ. ಇನ್ನು ಅವತ್ತು ನೀವು ಹೇಗೆ ಬರಬೇಕು ಅಂತಲೂ ಈಗಾಗಲೇ ನಾನು ಹೇಳಿದ್ದೇನೆ. ಬರ್ತಕ್ಕಂಥ ಹೆಣ್ಣುಮಕ್ಕಳು ಮಂಗಳ ದ್ರವ್ಯಗಳನ್ನು ಅರಿಶಿನ ಕುಂಕುಮದ ತಟ್ಟೆ ತಗೊಂಡು, ಒಂದು ಮಂಗಳಾರತಿ ಹಲಗೆ ತಗೊಂಡು, ಅದರಲ್ಲಿ ಒಂದು 11 ಬತ್ತಿಯನ್ನು ಇಟ್ಕೊಂಡು ನಿಮ್ಮ ಕೈಯಿಂದಲೇ ನೀವೇ ಅರಿಶಿನ ಕುಂಕುಮ ಅಷ್ಟೋತ್ತರ ಮಾಡಿ ದೇವರಿಗೆ ಅಷ್ಟೋತ್ತರ ಪೂಜೆ ಆದ ನಂತರ ಒಂದು ಮಹಾಮಂಗಳಾರತಿ ಮಾಡುವಂಥದ್ದಾಗಲಿ, ದೇವಾಲಯಕ್ಕೂ ಮತ್ತು ನಿಮಗೂ ನಿಮ್ಮ ಕುಟುಂಬಕ್ಕೂ ಶ್ರೇಯಸ್ ತರುವಂಥದ್ದಾಗಲಿ ಎಂಬತಕ್ಕಂಥ ಚಿಂತನೆ ಒಂದು ಕಡೆ. ಇನ್ನು ಅವತ್ತಿನ ದಿವಸ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಹುಣ್ಣಿಮೆಯ ಸಂಜೆ, ಹುಣ್ಣಿಮೆಯ ಚಂದ್ರನ ಒಂದು ತಂಪಾದಂಥ ಕಾಲ, ಸರಿಸುಮಾರು 6 ಗಂಟೆ 20 ನಿಮಿಷವೋ 6:40 ಅಂದರೆ ಸಂಜೆ ಸೂರ್ಯಾಸ್ತಮ ಆದಮೇಲೆ ಗೋಧೂಳಿ ಲಗ್ನದ ಆ ಒಂದು ಒಳ್ಳೆಯ ಮುಹೂರ್ತ ಕಾಲಗಳಲ್ಲಿ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಆ ಮಹಾಲಕ್ಷ್ಮಿಯ ಆರಾಧನಾ ಮಹೋತ್ಸವಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಸಿದ್ಧತೆ ಮಾಡಿಕೊಂಡು, ಆ ಪದಾರ್ಥಗಳೆಲ್ಲವೂ ಸಹಿತ ರೆಡಿ ಮಾಡಿಕೊಂಡು ಒಂದು ಸರ್ತಿ ನೀವು ಕೂತ್ಕೊಂಡ್ಬಿಟ್ರೆ ಪುನಃ ಕದಲಬಾರ್ದು, ಎದ್ದು ಓಡಾಡಬಾರ್ದು. ಅಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನೀವು ಹಾಗೆ ಮಾಡ್ಕೋಬೇಕು. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸ್ಥಿರ ಮಹಾಲಕ್ಷ್ಮಿಗೆ ಬೇಕಾಗಿರುವಂಥ ಒಂದು ತಂತ್ರಸಾರವನ್ನು ಹುಣ್ಣಿಮೆಯ ಸಂಧ್ಯಾಕಾಲ ನೀವು ಮಾಡಿದ್ರೆ ಇಡೀ ಕುಟುಂಬದ ಸದಸ್ಯರೆಲ್ಲರೂ ಸಹಿತ ಸಂರಕ್ಷಣೆ ಮಾಡುವಂಥ, ಕಾಪಾಡುವಂಥ ಒಂದು ಅದ್ಭುತವಾದಂಥ ಯಂತ್ರ ಈ ಯಂತ್ರವಾಗಿರುತ್ತೆ. ಈ ಯಂತ್ರ ನೀವು ಧರಿಸುವಂಥದ್ದಲ್ಲ, ಯಂತ್ರ ಅಥವಾ ಮನೆಯಲ್ಲಿಟ್ಟು ಪೂಜಿಸ್ತಕ್ಕಂಥದ್ದನ್ನಲ್ಲ, ಒಂದು ದಿವಸದ ಪ್ರಯೋಗ ಮಾತ್ರ. ಆ ಒಂದು ದಿನದ ಪ್ರಯೋಗ ಬಹಳ ಅಚ್ಚುಕಟ್ಟಾಗಿರಬೇಕು. ಆದರೆ ಈ ಒಂದು ದಿವಸದ ಪ್ರಯೋಗಕ್ಕೆ ಒಂದಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಆ ಸಾಮಗ್ರಿಗಳು ಸಹಿತ ನೀವು ಮಾರ್ಕೆಟಿಗೆ ಹೋಗಿ ದುಡ್ಡು ಕಾಸು ಖರ್ಚು ಮಾಡಿ ಇನ್ನೇನೋ ಮಾಡ್ಕೊಂಬರ್ಬೇಕಾದ್ದೇನಿಲ್ಲ. ನಿಮ್ಮ ಮನೆ ಪರಿಸರದಲ್ಲಿರ್ತಕ್ಕಂಥದ್ದೇ, ಎಲ್ಲವೂ ಮನೆ ಪರಿಸರದಲ್ಲಿರುತ್ತೆ. ಇರ್ತಕ್ಕಂಥದ್ದನ್ನು ವ್ಯವಸ್ಥಿತವಾಗಿ ನೀವು ರೆಡಿ ಮಾಡ್ಕೋಬೇಕು. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ನೈವೇದ್ಯ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದಿಷ್ಟು ಸಜ್ಜಿಗೆ ನೈವೇದ್ಯ ಬೇಕೇ ಬೇಕು. ಯಾಕೆಂದರೆ ಸಜ್ಜಿಗೆಗೆ ಬಳಸುವಂಥ ಪದಾರ್ಥ ಇದೆಯಲ್ಲ, ಒಂದು ಬೆಲ್ಲ ಅಥವಾ ಸಕ್ಕರೆ ಮತ್ತು ಬೆಲ್ಲ, ರವೆ, ಅದ್ರ ಜೊತೆಗೆ ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ, ಇದಿಷ್ಟು ಪದಾರ್ಥದಿಂದ ಒಂದು ಸಜ್ಜಿಗೆ ತಯಾರು ಮಾಡ್ಕೋಬೇಕು. ನಾನು ಬೇಕಾಗಿರುವ ಪದಾರ್ಥಗಳನ್ನೇನು ಹೇಳಿಲ್ಲ, ಆದರೆ ನೈವೇದ್ಯದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಉದ್ದೇಶ ಇಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಅವತ್ತು ಸಜ್ಜಿಗೆ ನೈವೇದ್ಯನೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹುಣ್ಣಿಮೆಯಂದು, ಅಂದರೆ ಚಿತ್ರಾ ಪೌರ್ಣಮಿ ಶುಭ ಸಂಧ್ಯಾಕಾಲದ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ನೈವೇದ್ಯವನ್ನು ಕೊಟ್ಟು, ನೈವೇದ್ಯ ಕೊಟ್ಟಾದ ಮೇಲೆ ಅದರದೇ ಆದಂಥ ಒಂದಷ್ಟು ಕ್ರಮದಲ್ಲಿ ಆಚರಣೆ ಮಾಡಿ, ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ 11 ಪ್ರದಕ್ಷಿಣೆ ಮಾಡಬೇಕು. ಈ ಒಂದು ತಂತ್ರಕ್ಕೆ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದಾಗ ಇದರ ಕಾಯಕದಲ್ಲಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಈ ತಂತ್ರಸಾರವನ್ನು ಮಾಡಲಿಕ್ಕೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಸಣ್ಣ ಮಕ್ಕಳು ಅಥವಾ ಯಾರಾದರೂ ಒಬ್ಬರು ಇದ್ರ ಕಡೆ ಸಂಪೂರ್ಣ ಗಮನ ಕೊಡಬೇಕು. ಗಮನ ಕೊಟ್ಟು ಒಬ್ಬರು ಮಾಡಲಿ, ಮನೆಗಿರ್ತಕ್ಕಂಥ ಎಲ್ಲರೂ ಸಹಿತ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಲಿ. ಹಾಗೆ ಮಾಡಿದಾದ ನಂತರ
ಇದನ್ನು ವಿಸರ್ಜನೆ ಮಾಡುವ ಕ್ರಮ ಆಗಿರಲಿ ಅಥವಾ ಅದನ್ನು ಮುಂದೆ ಆಚರಣೆ ಮಾಡುವ ಕ್ರಮ ಆಗಿರಲಿ ಎಲ್ಲವನ್ನೂ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಎಲ್ಲವನ್ನು ಸಹಿತ ಸವಿಸ್ತಾರವಾಗಿ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಈಗ ನಾನು ಏನು ಹೇಳಿದುಕೊಂಡ್ರು ಯಾವುದೇ ತಂತ್ರಸಾರ ಅಂದರೆ ಈ ತಂತ್ರಸಾರಕ್ಕೆ ಬೇಕಾದಂಥ ಪದಾರ್ಥಗಳು ಮತ್ತು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಈಗಲೇ ಹೇಳಕ್ಕೆ ಶುರು ಮಾಡಿದ್ರೆ ಸಮಯದ ಅಭಾವ ಇದೆ. ಹಾಗಾಗಿ ನಾಳೆ ಪ್ರಾರಂಭದಲ್ಲೇ ಇದರ ತಂತ್ರಸಾರದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟು ತದನಂತರ ಮುಂದಿನ ಕಾರ್ಯಕ್ರಮದ ಬಗ್ಗೆ ನಾವು ಚಿಂತನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ.